ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೇನೆ. ಇವತ್ತು ನಾವು ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವಿಯನ್ನು ನೋಡ್ತಿದೀವಿ. ಈ ರೀತಿಯ ಮೂವಿಗಳಲ್ಲಿ ಒಂದು ಮರ್ಡರ್ ನಡೆದಿರುತ್ತೆ ಸ್ಟಾರ್ಟಿಂಗ್ ಅಲ್ಲೇ. ಸೊ ಆ ಮರ್ಡರ್ ಅನ್ನ ಕಂಡುಹಿಡಿಯೋದಕ್ಕಾಗಿ ಪೊಲೀಸರ್ಸ್ ಒಂದೊಂದು ಕ್ಲೂ ಆಗಿ ಹುಡುಕಿ ಹೋಗ್ತಾರೆ. ಆದ್ರೆ ಈ ಮೂವಿಯಲ್ಲಿ ಒಂದು ಮರ್ಡರ್ ನಡೆದಿರುತ್ತೆ. ಆ ಮರ್ಡರ್ ಅನ್ನ ಮಾಡಿದವರು ಯಾರು ಅನ್ನೋದನ್ನು ನಮಗೆ ತೋರಿಸ್ಬಿಡ್ತಾರೆ. ಬಟ್ ಆ ಮರ್ಡರರ್ಸ್ ಆ ಮರ್ಡರ್ ಅನ್ನ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡಿರುತ್ತಾರೆ, ಯಾವುದೇ ರೀತಿಯ ಎವಿಡೆನ್ಸ್ ಸಿಗದೆ ಇರೋ ರೀತಿ. ಸೊ ಇಂತಹ ಬುದ್ಧಿವಂತರು ಮಾಡಿರುವ ಒಂದು ಮರ್ಡರ್ ಅನ್ನ ಕಂಡುಹಿಡಿಯೋದಕ್ಕಾಗಿ ಒಬ್ಬರು ಲೇಡಿ ಡಿಟೆಕ್ಟಿವ್ ಬರ್ತಾರೆ. ಚಿಕ್ಕದಾಗಿ ಕೂಡ ಯಾವುದೇ ರೀತಿಯ ಎವಿಡೆನ್ಸ್ ಇರೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಹೇಗೆ ಆ ಲೇಡಿ ಡಿಟೆಕ್ಟಿವ್ ಚಿಕ್ಕ ಚಿಕ್ಕ ಕ್ಲೂ ಅನ್ನ ಕೂಡ ಕಂಡುಹಿಡಿದು ಎವಿಡೆನ್ಸ್ ಅನ್ನ ಗ್ಯಾದರ್ ಮಾಡಿ ಫೈನಲ್ ಆಗಿ ಆ ಮರ್ಡರರ್ಸ್ ಅನ್ನ ಕಂಡುಹಿಡಿದು ಅವ್ರಿಗೆ ಶಿಕ್ಷೆನ ತಕ್ಕೊಟ್ರ ಇಲ್ವಾ, ಅಥವಾ ಕೊಲೆಗಾರರು ಈ ಲೇಡಿ ಡಿಟೆಕ್ಟಿವ್ ಅನ್ನು ಕೊಂದ್ಬಿಟ್ರ ಅನ್ನೋದೇ ಇಡೀ ಮೂವಿ. ಅದು ಮಾತ್ರ ಇಲ್ಲ, ಈ ಲೇಡಿ ಡಿಟೆಕ್ಟಿವ್ ಆ ಮರ್ಡರರ್ಸ್ ಅನ್ನ ಕಂಡುಹಿಡಿಯೋದಕ್ಕಾಗಿ ಒಂದು ಪ್ರಾಸೆಸ್ ಅನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ಅಲ್ಲ, ಅದು ಎಲ್ಲವೂ ತುಂಬಾನೇ ಸೂಪರ್ ಆಗಿರುತ್ತೆ. ಆದ್ರಿಂದ ಮಿಸ್ ಮಾಡದೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಸೊ ಮರ್ಡರ್ ಬೈ ನಂಬರ್ಸ್ ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದೀವಿ. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇಬ್ಬರು ಹುಡುಗರು, ಆದ್ರೆ ಆ ಹುಡುಗರು ಯಾರು ಅಂತ ಗೊತ್ತಾಗ್ತಿಲ್ಲ. ಇಬ್ಬರ ಕೈಯಲ್ಲೂ ಗನ್ಸ್ ಇರ್ತಿದೆ. ಅದನ್ನ ಅವರವರ ತಲೆಗೆ ಇಟ್ಟು ಪಾಯಿಂಟ್ ಅನ್ನ ಮಾಡಿ ತನ್ನನ್ನ ತಾನೇ ಶೂಟ್ ಮಾಡಿ ಕೊಂದ್ಕೊಳ್ಳೋದಕ್ಕೆ ನೋಡ್ತಾರೆ ಹುಡುಗರು. 1 2 3 ಅಂತ ಹೇಳಿದ ತಕ್ಷಣವೇ ಶೂಟ್ ಮಾಡ್ಕೋತಾರೆ. ಯಾರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಇಂಥದ್ದೊಂದು ಡಿಸಿಷನ್ ಅನ್ನ ಅವರು ತಗೊಂಡಿದ್ದಾರೆ ಅಂದ್ರೆ ಅವರ ಲೈಫ್ ಅಲ್ಲಿ ಅಂತದ್ದು ಏನು ತಾನೇ ನಡೆದಿರಬೇಕು. ಒಬ್ಬ ಹೈಸ್ಕೂಲ್ ಅಲ್ಲಿ ಓದುವ ಸ್ಟೂಡೆಂಟ್ ಫಿಲಾಸಫಿ ಬಗ್ಗೆ ಒಂದು ಪ್ರೆಸೆಂಟೇಷನ್ ಅನ್ನ ಕೊಡ್ತಾನೆ. ಇವನ ಹೆಸರು ಜಸ್ಟಿನ್. ಈ ಕ್ಲಾಸ್ ಅಲ್ಲಿ ಮಾತ್ರ ಇಲ್ಲ, ಇಡೀ ಸ್ಕೂಲ್ಗೆ ಇವನೇನೆ ನಂಬರ್ 1 ಬ್ರಿಲಿಯಂಟ್ ಸ್ಟೂಡೆಂಟ್. ಆದ್ರಿಂದಾನೇ ಮಿಕ್ಕಿರುವ ಸ್ಟೂಡೆಂಟ್ಸ್ ಯಾರಿಗೂ ನಮ್ಮ ಜಸ್ಟಿನ್ ಅನ್ನ ಇಷ್ಟ ಆಗೋದೇ ಇಲ್ಲ. ಸೊ ಜಸ್ಟಿನ್ ಫ್ರೆಂಡ್ಸೇ ಇಲ್ಲದೆ ಲೋನ್ಲಿ ಆಗಿ ಇರ್ತಾನೆ. ಈ ಜಸ್ಟಿನ್ ಓದುವ ಕ್ಲಾಸ್ ಅಲ್ಲಿ ರಿಚರ್ಡ್ ಅಂತ ಒಬ್ಬ ಹುಡುಗ ಇರ್ತಿದ್ದಾನೆ. ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಿದ್ದಾನೆ. ಸರ್, ನೀವು ಕೂಡ ಮಾತಾಡಿ ಸರ್, ಅವನನ್ನ ಮಾತಾಡೋದಕ್ಕೆ ಬಿಡಬೇಡಿ, ಅವನು ನಿಮಗಿಂತ ಜಾಸ್ತಿ ಮಾತಾಡಿ ನಮ್ಮನ್ನ ಕೊಳ್ತಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣವೇ ಜಸ್ಟಿನ್, ನಾನು ಹೇಳೋದೆಲ್ಲ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ಬುದ್ಧಿ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಿಚರ್ಡ್, ನಿನ್ನ ಹತ್ರ ಬುದ್ಧಿ ಬೇಕಾದ್ರೆ ಇರ್ಬಹುದು, ಆದ್ರೆ ಸೌಂದರ್ಯ ನನ್ನ ಹತ್ರನೇ ಕಡೆ ಇರ್ತಿರೋದು ಅಂತ ಹೇಳ್ತಾನೆ. ಸೊ ಸ್ಕೂಲ್ ಅಲ್ಲಿ ರಿಚರ್ಡ್ ಮತ್ತೆ ಜಸ್ಟಿನ್ ಯಾವಾಗ ನೋಡಿದ್ರು ಒಬ್ಬರಿಗೊಬ್ಬರು ಗುರಾಯಿಸ್ಕೊಂಡು ಜಗಳ ಮಾಡ್ಕೊತಾನೆ ಇರ್ತಾರೆ. ಆವತ್ತಿನ ದಿನ ಸ್ಕೂಲ್ ಎಲ್ಲ ಮುಗ್ದು ರಾತ್ರಿ ಹೊತ್ತಾಗುತ್ತೆ. ನಮ್ಮ ಜಸ್ಟಿನ್ ಲೋನ್ಲಿಯಾಗಿ ಎಲ್ಲೋ ಒಂದು ಜಾಗದಲ್ಲಿ ಕೂತಿರ್ತಾನೆ. ಆವಾಗ ಅವನಿಗೆ ಹಿಂದೆ ಗನ್ನಿಂದ ಪಾಯಿಂಟ್ ಮಾಡ್ಕೊಂಡು ರಿಚರ್ಡ್ ಬರ್ತಾನೆ. ಅಷ್ಟೇ, ಹಾಗೆ ಗನ್ ಪಾಯಿಂಟ್ ಅಲ್ಲಿ ಜಸ್ಟಿನ್ ಅನ್ನ ಹಿಡಿದು ದೂರ ಕರ್ಕೊಂಡು ಹೋಗಿ ಅವನ ಕತ್ತನ್ನ ಹಿಡಿದು, ಇಲ್ಲಿ ನೋಡು, ಈ ಜಾಗದಲ್ಲಿ ನಿನ್ನನ್ನ ಶೂಟ್ ಮಾಡಿ ಕೊಂದು ಬಿಡ್ತಿದ್ದೀನಿ, ಆಮೇಲೆ ನಿನ್ನನ್ನ ನೀನೇ ಕೊಂದ್ಕೋಬಿಟ್ಟೆ ಅಂತ ಫ್ರೇಮ್ ಮಾಡ್ಬಿಡ್ತೀನಿ, ಯಾರ ಕೈಯಲ್ಲೂ ಕಂಡು ಹಿಡಿಯೋದಕ್ಕೇನೆ ಆಗೋದಿಲ್ಲ ಆಮೇಲೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಜಸ್ಟಿನ್, ಯಾರು ಹೇಳಿದ್ದು ನೀನು ಈಸಿಯಾಗಿ ಪೊಲೀಸ್ ಅವರ ಹತ್ರ ಸಿಗಾಕೋಬಿಡ್ತೀಯ, ನನ್ನನ್ನ ಗನ್ ಪಾಯಿಂಟ್ ಅಲ್ಲಿ ಹಿಡಿದು ಈ ಜಾಗಕ್ಕೆ ಕರ್ಕೊಂಡು ಬಂದಿಯಲ್ಲ, ನಡೆದು ಬರ್ಬೇಕಾದ್ರೆ ನಿನ್ನ ಶೂ ಪ್ರಿಂಟ್ಸ್ ಎಲ್ಲ ಕೆಳಗಡೆ ಬಿದ್ದಿರುತ್ತೆ, ಮತ್ತೆ ಈ ಜಾಗದಲ್ಲಿ ಜೋರಾಗಿ ಗಾಳಿ ಬೀಸ್ತಿದೆ, ಖಂಡಿತ ನಿನ್ನ ಕೂದಲು ಒಂದು ಕಿತ್ತೋಗಿ ನನ್ನ ಮೇಲೇನೋ ಇಲ್ಲ ಕೆಳಗಡೆನೋ ಎಲ್ಲಾದ್ರೂ ಬಿದ್ದಿರುತ್ತೆ, ಇವನ್ನೆಲ್ಲ ದಾಟಿ ನೀನು ನನ್ನ ಕತ್ತನೆ ಹಿಡ್ಕೊಂಡಿದ್ಯಾ, ಸೊ ನಿನ್ನ ಕೈಯಿನ ಅಚ್ಚೆ ನನ್ನ ಕತ್ತಿಗೆ ಬಿದ್ದಿರುತ್ತೆ. ಇದನ್ನ ಕೇಳಿದ ತಕ್ಷಣವೇ ಗಾಬರಿಯಾಗಿದ್ದ ರಿಚರ್ಡ್ ಕೈಯನ್ನು ತೆಗೆದುಬಿಟ್ಟು, ಯಾರ ಹತ್ರ ನೀನು ಸುಳ್ಳನ್ನ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಒಬ್ಬ ಮನುಷ್ಯನ ಸ್ಕಿನ್ ಇಂದ ಫಿಂಗರ್ ಪ್ರಿಂಟ್ ಅನ್ನ ತೆಗೆಯೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ತಕ್ಷಣವೇ ಜಸ್ಟಿನ್, ನೀನಿನ್ನ ಆ ಕಾಲದಲ್ಲಿ ಇರ್ತಿದ್ಯಾ ಅನ್ಸುತ್ತೆ, ಇವಾಗ ಇರುವ ಟೆಕ್ನಾಲಜೀಸ್ ಅನ್ನ ಯೂಸ್ ಮಾಡಿ ಅಸಾಲ್ಟ್ ಆಗಿ ತೆಗೆದ್ಬಿಡ್ಬಹುದು, ಸೊ ಈ ಜಾಗದಲ್ಲಿ ನನ್ನನ್ನ ಇವಾಗ ನೀನು ಕೊಂದ್ರು ಕೂಡ ಅಸಾಲ್ಟ್ ಆಗಿ ಈಸಿಯಾಗಿ ಪೊಲೀಸ್ ಅವರ ಹತ್ರ ಸಿಗೋಕೋಬಿಡ್ತೀಯ ಅಂತ ಹೇಳ್ಬೇಕಾದ್ರೆ ಈ ರಿಚರ್ಡ್, ಅದನ್ನು ನೋಡೇ ಬಿಡೋಣ ಅಂತ ಗನ್ನನ್ನು ತಗೊಂಡು ಮತ್ತೆ ಜಸ್ಟಿನ್ ಅವನ ತಲೆಗೇನೆ ಪಾಯಿಂಟ್ ಅನ್ನ ಮಾಡ್ತಾನೆ. ಟ್ರಿಗರ್ ಅನ್ನು ಪ್ರೆಸ್ ಮಾಡಿ ಬಿಡ್ತಾನೆ. ನೋಡಿದ್ರೆ ಒಳಗಡೆಯಿಂದ ಬೆಂಕಿ ಬರುತ್ತೆ. ಸದ್ಯ ಇದು ಒಂದು ಗನ್ನಿಲ್ಲ, ಬರೀ ಲೈಟರ್ ಅಷ್ಟೇ. ಸೊ ರಿಚರ್ಡ್ ಮತ್ತೆ ಜಸ್ಟಿನ್ ಒಬ್ಬರಿಗೊಬ್ಬರು ನೋಡಿ ನಗಾಡ್ಕೋತಾರೆ. ಆವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಸ್ಕೂಲಲ್ಲಿ ಏನೇ ಈ ಹುಡುಗರು ಒಬ್ಬರಿಗೊಬ್ಬರು ನೋಡಿ ಜಗಳ ಮಾಡ್ಕೊಂಡ್ರು ಕೂಡ ನಿಜವಾಗ್ಲೂ ಹೊರಗಡೆ ಇವ್ರುಗಳು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಸೊ ಯಾರಿಗೂ ಗೊತ್ತಾಗದೆ ಸೀಕ್ರೆಟ್ ಆಗಿ ಈ ಜಾಗದಲ್ಲಿ ಮೀಟ್ ಆಗ್ತಿದ್ದಾರೆ ಹುಡುಗರು. ಈ ರಿಚರ್ಡ್ ಅವನ ಪ್ರಕಾರ ಅವನು ತುಂಬಾನೇ ಸೌಂದರ್ಯ, ಅವನ ಕೈಯಲ್ಲಿ ಈಸಿಯಾಗಿ ಯಾವುದೇ ಹುಡುಗಿಯಾಗಿದ್ರು ಪಿಕಪ್ ಮಾಡಬಹುದು ಅಂತ ಒಂದು ಅನಿಸಿಕೆ. ಅದು ಮಾತ್ರ ಇಲ್ಲ, ಸ್ವಲ್ಪ ಧೈರ್ಯವಂತ ಹುಡುಗ, ಸಾವುಕಾರ ಕೂಡ. ಆದ್ರೆ ಇವನ ಫ್ರೆಂಡ್ ಜಸ್ಟಿನ್ ನೋಡೋದಕ್ಕೆ ಸ್ವಲ್ಪ ಸುಮಾರಾಗೇನೆ ಇರ್ತಾನೆ. ಈ ಹುಡುಗನಿಗೆ ಯಾರ ಜೊತೆನೂ ಸರಿಯಾಗಿ ಮಾತಾಡೋದಕ್ಕೆ ಕೂಡ ಬರೋದಿಲ್ಲ. ಆದ್ರೆ ನಮ್ಮ ಜಸ್ಟಿನ್ಗೆ ಸಿಕ್ಕಾಪಟ್ಟೆ ಬ್ರೈನು, ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಒಬ್ಬ ಪೊಲೀಸ್ ಆಫೀಸರ್, ಒಬ್ಬರು ಡಿಟೆಕ್ಟಿವ್ ಹೇಗೆಲ್ಲ ಥಿಂಕ್ ಮಾಡ್ತಾರೋ ಆ ರೀತಿ ಎಲ್ಲ ಥಿಂಕ್ ಮಾಡ್ತಾನೆ. ಈ ರಿಚರ್ಡ್ ಸುಮ್ನೆ ತಮಾಷೆಗೇನೆ ನಾನು ಇಲ್ಲೇನೆ ನಿನ್ನನ್ನು ಕೊಂದ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಜಸ್ಟಿನ್, ನನ್ನನ್ನ ಏನಾದ್ರೂ ನೀನು ಈ ಜಾಗದಲ್ಲೇ ಕೊಂದ್ರೆ ಏನೆಲ್ಲ ಆಗುತ್ತೆ ಅಂತ ಕರೆಕ್ಟ್ ಆಗಿ ಹೇಳ್ತಾನೆ. ಸೊ ಇವರ ಇಬ್ಬರ ಆಸೆನು ಏನು ಅಂದ್ರೆ ಎವಿಡೆನ್ಸೇ ಇಲ್ಲದೆ ಒಂದು ಮರ್ಡರ್ ಅನ್ನ ಮಾಡಬೇಕು, ಅದೇನೇ ಇವ್ರುಗಳ ದೊಡ್ಡ ಆಸೆ. ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಡಿಟೆಕ್ಟಿವ್ ಬಂದ್ರು ಕೂಡ ಇವ್ರುಗಳು ಮಾಡಿರುವ ಮರ್ಡರ್ ಅನ್ನ ಕಂಡುಹಿಡಿಯೋದಕ್ಕೇನೆ ಆಗ್ಬಾರ್ದು, ಅಂತಹದೊಂದು ಮರ್ಡರ್ ಅನ್ನ ಮಾಡಬೇಕು, ಅಷ್ಟೊಂದು ಕ್ಲೀನ್ ಆಗಿ ಮಾಡಬೇಕು. ನಮ್ಮ ರಿಚರ್ಡ್ ಸಿಕ್ಕಾಪಟ್ಟೆ ಧೈರ್ಯವಂತ ಹುಡುಗ, ಅವನಿಗೆ ಕ್ಯೂರಿಯಾಸಿಟಿಯನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಲೋ ಜಸ್ಟಿನ್, ಬೇಗನೆ ಮರ್ಡರ್ ಅನ್ನ ಮಾಡೋಣ ಕಣೋ, ಇವತ್ತು ರಾತ್ರಿನೇ ಮಾಡ್ಬಿಡೋಣ ಯಾರನ್ನಾದ್ರೂ ಅಂತ ಹೇಳಿದ್ರೆ ಜಸ್ಟಿನ್ ಸ್ವಲ್ಪ ಹೆದರ್ಕೊಳ್ಳುವ ಹುಡುಗ, ಮತ್ತೆ ಅವನಿಗೆ ಎಲ್ಲ ವಿಷಯವೇ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಅನ್ಕೊಳ್ಳೋನು. ಇಲ್ಲಿ ನೋಡು ರಿಚರ್ಡ್, ನೀನು ಸ್ವಲ್ಪ ತಾಳ್ಮೆಯಿಂದ ಇರು, ನಾವು ಎಷ್ಟು ತಾಳ್ಮೆಯಿಂದ ಇದ್ದು ಇದನ್ನ ಮಾಡ್ತೀವೋ ಆವಾಗ್ಲೇನೆ ಪರ್ಫೆಕ್ಟ್ ಆಗಿ ಬೆಸ್ಟ್ ಆಗಿ ಮಾಡೋದಕ್ಕೆ ಆಗುತ್ತೆ. ಹೇ, ಯಾರೇ ಇವನು, ಯಾವಾಗ ನೋಡು ತಾಳ್ಮೆ ತಾಳ್ಮೆ ಅಂತ, ಇನ್ನ ಎಷ್ಟು ವರ್ಷಗಳಿಗೆ ಈ ರೀತಿನೇ ನಾವು ಕೂತಿರೋದು, ಅದೆಲ್ಲ ನನಗೆ ಗೊತ್ತಿಲ್ಲ, ಇವತ್ತು ರಾತ್ರಿ ಒಂದು ಕಥೆಯನ್ನ ನಾವು ಮಾಡ್ತೀವಿ, ಅದನ್ನ ಯಾರ ಕೈಯಲ್ಲೂ ಕಂಡುಹಿಡಿಯೋದಕ್ಕೇನೆ ಆಗ್ಬಾರ್ದು ಅಂತ ರಿಚರ್ಡ್ ಹೇಳ್ತಾನೆ. ಸರಿ ಅಂತ ಜಸ್ಟಿನ್ ಒಪ್ಕೋತಾನೆ. ಅದೇ ರೀತಿ ಆವತ್ತಿನ ರಾತ್ರಿ ಒಂದು ಮರ್ಡರ್ ಅನ್ನು ಮಾಡ್ತಾರೆ. ಸೊ ಅವ್ರುಗಳು ಹೇಗೆ ಮಾಡ್ತಾರೆ ಏನು ಅಂತ ಏನು ಗೊತ್ತಿಲ್ಲ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಪೊಲೀಸರ್ಸ್ ಎಲ್ಲ ಒಂದು ಮನೆಗೆ ಬರ್ತಾರೆ. ಇಂಪಾರ್ಟೆಂಟ್ಲಿ ಒಂದು ಲೇಡಿ ಡಿಟೆಕ್ಟಿವ್ ಕೂಡ ಬರ್ತಾರೆ. ಸೊ ಈ ಲೇಡಿ ಡಿಟೆಕ್ಟಿವ್ ಒಂದು ಕೇಸ್ ಒಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ
ಮಾಡಿದ್ರೆ ಅಷ್ಟೇ ಆ ಕೇಸು ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಆಗ್ಬಿಡುತ್ತೆ ಅಂತಾನೆ ಅರ್ಥ. ಆ ಮರ್ಡರರ್ ಯಾರು ಅನ್ನೋದನ್ನ ಬೇಗನೆ ಕಂಡುಹಿಡಿದೆ ಇವರು ಬಿಡೋದಿಲ್ಲ. ಸೊ ಕೈಯಲ್ಲಿ ಒಂದು ಪಿಜ್ಜಾ ಬಾಕ್ಸ್ ಅನ್ನ ಹಿಡ್ಕೊಂಡು ಹಾಗೆ ಆ ಕ್ರೈಮ್ ಸೀನ್ ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಈ ಲೇಡಿ ಡಿಟೆಕ್ಟಿವ್ ಅವರ ಫ್ರೆಂಡ್ ಒಬ್ಬರು ಇರ್ತಾರೆ. ಅವರನ್ನ ನಾವು ಪೊಲೀಸ್ ಫ್ರೆಂಡ್ ಅಂತಾನೆ ಹೇಳೋಣ. ಸೊ ಈ ಫ್ರೆಂಡ್ ನಮ್ಮ ಡಿಟೆಕ್ಟಿವ್ ಹತ್ರ ಬಂದು, ಹೌದು ಕ್ರೈಮ್ ಸೀನ್ ಒಳಗಡೆ ನನ್ನನ್ನ ಯಾಕೆ ಹೋಗ್ಬಾರ್ದು ಅಂತ ನೀನು ಹೇಳ್ದೆ? ಯಾಕೆಂದ್ರೆ ನಿನ್ನಂತ ಪೊಲೀಸರ್ಸ್ ಕ್ರೈಮ್ ಸೀನ್ ಒಳಗಡೆ ಹೋಗಿ ಎಲ್ಲ ಎವಿಡೆನ್ಸ್ ಅನ್ನು ಹಾಲ್ ಮಾಡ್ಬಿಡ್ತೀರಾ. ತಗೋ ಇದನ್ನ ಹಿಡ್ಕೋ ಅಂತ ಪಿಜ್ಜಾ ಬಾಕ್ಸ್ ಅನ್ನ ಫ್ರೆಂಡ್ ಕೈಗೆ ಕೊಡ್ಬೇಕಾದ್ರೆ, ಹೇ ನೀನು ಏನನ್ನ ಮಾಡ್ತಿದ್ಯಾ, ಎಷ್ಟು ಇಂಪಾರ್ಟೆಂಟ್ ಆದ ಕೇಸ್ ಇದು, ಪಿಜ್ಜಾವನ್ನ ಇಲ್ಲಿಗೆ ತಂದಿದ್ಯಾ ಅಂತ ಕೇಳಿದ್ರೆ, ಇದು ನಾರ್ಮಲ್ ಆದ ಪಿಜ್ಜಾ ಇಲ್ಲ, ಇದೇನೆ ಈ ಕೇಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯ, ಅಂತದ್ದು ಏನು ಇರ್ತಾ ಇದೆ ಇದ್ರ ಒಳಗಡೆ ಅಂತ ನಮ್ಮ ಪೊಲೀಸ್ ಫ್ರೆಂಡ್ ಕನ್ಫ್ಯೂಷನ್ ಆದ್ರೆ, ಓಕೆ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಇಲ್ಲಿಗೆ ಬನ್ನಿ, ನಿಮಗಾಗಿ ನಾನು ಪಿಜ್ಜಾವನ್ನ ತಂದಿದ್ದೀನಿ ಅಂತ ನಮ್ಮ ಲೇಡಿ ಡಿಟೆಕ್ಟಿವ್ ಹೇಳ್ತಾರೆ. ಅಂತ ಕೂಗಿದ ತಕ್ಷಣವೇ ಎಲ್ಲಾ ಪೊಲೀಸರ್ಸ್ ಓಡಿ ಬಂದು ಆ ಪಿಜ್ಜಾವನ್ನ ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ಆ ಕ್ರೈಮ್ ಸೀನ್ ಅಲ್ಲಿ ಇವರು ನೆಮ್ಮದಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಸರ್ಚ್ ಅನ್ನ ಮಾಡಬೇಕು ಅನ್ಕೋತಾರೆ. ಸುತ್ತ ಪೊಲೀಸರ್ಸ್ ಇರ್ತಿದ್ರೆ ಅದು ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತಾನೆ ಬರ್ಬೇಕಾದ್ರೇನೆ ಪಿಜ್ಜಾವನ್ನ ತಂದು ಪೊಲೀಸರ್ಸ್ಗೆ ಕೊಟ್ಟು ಅವರುಗಳನ್ನ ಅಲ್ಲಿಂದ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇನ್ನವೇ ಒಬ್ಬರು ಪೊಲೀಸ್ ಆಫೀಸರ್ ಕ್ರೈಮ್ ಸೀನ್ ಒಳಗಡೆನೆ ಇರ್ತಾರೆ. ಏನಯ್ಯ ನೀನು ಬಂದು ಇವಾಗ ಪಿಜ್ಜಾವನ್ನ ತಗೊಳ್ಳೋದಿಲ್ವಾ? ಸರಿ ಬಿಡು, ಇಲ್ಲಿಗೆ ಬರೋಕು ಮುಂಚೆನೆ ಯಾರನ್ನಾದ್ರೂ ಮಾರ್ಸಿ ಇಲ್ಲ ಮಾಮೂಲನ್ನ ತಗೊಂಡು ನೀನು ಪಿಜ್ಜಾವನ್ನ ತಿಂದು ಬಂದಿರ್ತೀಯ. ನನ್ನ ಕ್ರೈಮ್ ಸೀನ್ ಅನ್ನ ಬಿಟ್ಟು ಹೊರಗಡೆ ಬಾರಯ್ಯ, ಅಲ್ಲಿ ಏನಾದ್ರೂ ನೀನು ನಾಶ ಮಾಡ್ಬಿಡ್ತೀಯ ಅಂತ ಪೊಲೀಸ್ ಆಫೀಸರ್ಗೆ ಬೈದು ಕಳಿಸ್ಬಿಟ್ಟು ನಮ್ಮ ಡಿಟೆಕ್ಟಿವ್ ಮತ್ತೆ ಅವರ ಫ್ರೆಂಡ್ ಇಬ್ಬರು ಆ ಕ್ರೈಮ್ ಸೀನ್ ಒಳಗಡೆ ಹೋಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಮ್ಮ ಡಿಟೆಕ್ಟಿವ್ ಯಾವ ರೂಟ್ ಅನ್ನು ಯೂಸ್ ಮಾಡಿ ಹೋಗ್ತಿರ್ತಾರೆ, ಎಲ್ಲೆಲ್ಲೋ ಹುಡುಕ್ತಿರ್ತಾರೆ. ಆವಾಗ ಫ್ರೆಂಡ್, ಏನಮ್ಮ ಮರ್ಡರ್ ನಡೆದಿರೋದು ಅಲ್ಲಿ, ನಿನ್ನನ್ನು ನೋಡಿದ್ರೆ ಎಲ್ಲೆಲ್ಲೋ ಹುಡುಕ್ತಿದೆಯಲ್ಲ ಅಂತ ಕೇಳಿದ್ರೆ, ನಾವು ಯಾವಾಗ್ಲೂ ಡಿಟೆಕ್ಟಿವ್ ರೀತಿನೇ ಥಿಂಕ್ ಮಾಡ್ತಿರ್ಬಾರ್ದು, ಮರ್ಡರರ್ ರೀತಿನೂ ಯೋಚನೆ ಮಾಡಿ ನೋಡ್ಬೇಕು ಅಂತ ಹೇಳಿ ನಡೆದು ಹೋಗ್ತಿರ್ಬೇಕಾದ್ರೇನೆ ಒಂದು ಜಾಗದಲ್ಲಿ ಯಾರು ವಾಮಿಟ್ ಅನ್ನ ಮಾಡಿರೋ ರೀತಿ ಕಾಣುತ್ತೆ. ನೋಡ್ದ, ಇದಕ್ಕೇನೆ ನಾನು ಹೇಳಿದ್ದು. ಸೊ ಈ ವಾಮಿಟ್ ಇಂದ ನಾವು ಒಂದು ಸ್ಯಾಂಪಲ್ ಅನ್ನ ತಗೊಳ್ಳೋಣ ಅಂತ ಫ್ರೆಂಡ್ ಪೊಲೀಸ್ ಅವರ ಹತ್ರ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನ ಸ್ವಲ್ಪ ಮುಂದೆ ಹೋಗಿ ನೋಡ್ಬೇಕಾದ್ರೆ ಒಂದು ಶೂ ಕಾಲಿನ ಫುಟ್ ಪ್ರಿಂಟ್ ಇರುತ್ತೆ. ಸೊ ಅದನ್ನೇ ಡಿಟೆಕ್ಟಿವ್ ಅವರು ನೋಟ್ ಮಾಡ್ಕೋತಾರೆ. ನಂತರವೇ ಡೆಡ್ ಬಾಡಿ ಬಿದ್ದಿರುವ ಜಾಗಕ್ಕೇನೆ ಬರ್ತಾರೆ. ಆ ಬಾಡಿಯನ್ನು ನೋಡ್ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತಿರುತ್ತೆ. ಸೊ ಯಾರೋ ಹುಡುಗಿಯ ಕುತ್ತಿಗೆಯನ್ನು ಹಿಡಿದು ಕೊಂದಿದ್ದಾರೆ, ಮತ್ತೆ ಅವಳ ಒಂದು ಬೆರಳನ್ನು ಕಟ್ ಮಾಡಿದ್ದಾರೆ. ಸೊ ಈ ಮರ್ಡರ್ ಮಾಡಿರುವ ಸ್ಟೈಲ್ ಅನ್ನು ನೋಡ್ಬೇಕಾದ್ರೆ ನಮ್ಮ ಡಿಟೆಕ್ಟಿವ್ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಈ ಮರ್ಡರ್ ಅನ್ನ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ. ಅದರಲ್ಲಿ ನಮ್ಮ ಡಿಟೆಕ್ಟಿವ್ ಅವರಿಗೆ ಈ ಕೇಸು ತುಂಬಾನೇ ಇಷ್ಟವಾಗಿಬಿಡುತ್ತೆ. ಆ ಮರ್ಡರ್ ಅನ್ನ ಕಂಡುಹಿಡಿಯಲೇಬೇಕು ಅಂತ ಅನ್ಕೋತಾರೆ. ಸೊ ಸತ್ತೋಗಿರುವ ಹುಡುಗಿಯ ಬಾಡಿ ಮೇಲೆನೆ ಒಂದು ಕೂದಲು ರೆಡ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಅಲ್ಲಿ ಒಂದು ದಾರನು ಇರುತ್ತೆ. ಸೊ ಟೋಟಲ್ ಆಗಿ ಇವ್ರುಗಳಿಗೆ ಸಿಕ್ಕಿರುವ ಎವಿಡೆನ್ಸ್ ಇವು ಎರಡು ಮಾತ್ರವೇ. ಸೊ ಇದನ್ನ ಪ್ರೋಸೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಡಿಟೆಕ್ಟಿವ್ ಮತ್ತೆ ನಮ್ಮ ಫ್ರೆಂಡ್ ಪೊಲೀಸು ಈ ಕೇಸ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾನೆ ಇರ್ತಾರೆ. ನಾನು ಒಂದು ವಿಷಯವನ್ನ ಕಂಡುಹಿಡಿದ್ಬಿಟ್ಟೆ, ಖಂಡಿತ ಹುಡುಗಿಯನ್ನ ಕೊಂದಿರೋದು ಅವಳ ಬಾಯ್ ಫ್ರೆಂಡ್ ಆಗಿರ್ಬೇಕು, ಇಲ್ಲ ಅಥವಾ ಅವಳ ಗಂಡನಾಗಿರ್ಬೇಕು. ಯಾಕೆಂದ್ರೆ ಆ ಹುಡುಗಿಯ ರಿಂಗ್ ಫಿಂಗರ್ ಅನ್ನು ಕಟ್ ಮಾಡಿದ್ದಾರೆ ಅಂತ ನಮ್ಮ ಪೊಲೀಸ್ ಫ್ರೆಂಡ್ ಹೇಳಿದ್ರೆ, ಅದಕ್ಕೆ ಡಿಟೆಕ್ಟಿವ್ ನೀನು ಹೇಳೋ ರೀತಿ ಬಾಯ್ ಫ್ರೆಂಡ್ ಗಂಡನ ಮಾಡಿದ್ರೆ ಇಷ್ಟೊತ್ತಿಗೆ ಅವನನ್ನ ನಾವು ಹಿಡಿದು ಬಿಡ್ತಿದ್ವಿ. ಯಾಕೆಂದ್ರೆ ಒಂದು ಕೋಪದಲ್ಲಿ ಮಾಡಿರ್ತಾರೆ, ಅವರ ಫಿಂಗರ್ ಪ್ರಿಂಟ್ಸ್ ಎಲ್ಲ ಹುಡುಗಿಯ ಬಾಡಿ ಮೇಲೆ ಇರ್ತಿತ್ತು. ಆದ್ರೆ ಇವಾಗ ನೋಡಿದ್ರೆ ಒಂದು ಚಿಕ್ಕ ಫಿಂಗರ್ ಪ್ರಿಂಟ್ ಕೂಡ ಸಿಗ್ಲಿಲ್ಲ. ಯಾರೋ ಪರ್ಫೆಕ್ಟ್ ಆಗಿ ಪ್ಲಾನ್ ಅನ್ನ ಮಾಡಿ ಮರ್ಡರ್ ಅನ್ನ ಮಾಡಿದ್ದಾರೆ. ಮತ್ತೆ ಸತ್ತೋಗಿದ ಹುಡುಗಿಯ ಡೆಡ್ ಬಾಡಿ ಮೇಲೆ ಒಂದು ಕೂದಲು ಇರ್ತಿತ್ತಲ್ಲ, ಅದು ಯಾರದು ಅಂತ ಗೊತ್ತಾಯ್ತಾ? ಇಲ್ಲ, ಅದನ್ನ ಟೆಸ್ಟಿಂಗ್ ಗೆ ಕೊಟ್ಟಿದ್ದೀವಿ, ರಿಸಲ್ಟ್ ಇನ್ನು ಸ್ವಲ್ಪ ದಿನದಲ್ಲಿ ಬಂದ್ಬಿಡುತ್ತೆ ಅಂತ ಇವ್ರುಗಳು ಮಾತಾಡ್ತಾನೆ ಇರ್ಬೇಕಾದ್ರೆ ಸತ್ತೋಗಿದ ಹುಡುಗಿ ಯಾರೋ ಅನ್ನೋ ವಿಷಯವನ್ನ ಕಂಡಿಡಿದ್ ಬಿಟ್ಟಿರ್ತಾರೆ ಪೊಲೀಸರ್ಸ್. ಸೊ ಆ ಹುಡುಗಿ ಮನೆಗೆ ಹೋಗ್ತಾರೆ ನಮ್ಮ ಲೇಡಿ ಡಿಟೆಕ್ಟಿವ್. ಆ ಮರ್ಡರರ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಏನಾದ್ರೂ ಕ್ಲೂ ಸಿಗುತ್ತೆ, ಎವಿಡೆನ್ಸ್ ಸಿಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹುಡುಗಿ ಹೋಗ್ಬೇಕಾದ್ರೆ ಏನೋ ಬದಿಯಲ್ಲಿ ನಡೆದು ಬಂದಿರೋ ರೀತಿ ಮನೆ ಒಳಗಡೆ ಸ್ಟೆಪ್ಸ್ ಇನ ಮಾರ್ಕ್ಸ್ ಎಲ್ಲ ಇರುತ್ತೆ. ಸೊ ಇದು ಹೇಗೆ ಅಂತ ನಮ್ಮ ಡಿಟೆಕ್ಟಿವ್ ಮತ್ತೆ ಪೊಲೀಸ್ ಫ್ರೆಂಡ್ ತುಂಬಾನೇ ಯೋಚನೆ ಮಾಡ್ತಾರೆ. ಹೊರಗಡೆ ದೊಡ್ಡ ಗಾರ್ಡನ್ ಇರ್ತಿದೆ, ಅಕಸ್ಮಾತ್ ಮಳೆ ಏನಾದ್ರೂ ಬಂತು ಅಂದ್ರೆ ಖಂಡಿತ ಆ ಗಾರ್ಡನ್ ಬದಿಯಾಗಿ ಚೇಂಜ್ ಆಗುತ್ತೆ. ಸೊ ಆ ಬದಿಯಲ್ಲಿ ಕಾಲನ್ನ ಇಟ್ಟು ಮರ್ಡರರು ಮನೆ ಒಳಗಡೆ ಬಂದಿರಬಹುದು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಹುಡುಗಿ ಸಾಯ್ಬೇಕಾದ್ರೆ ಈ ಊರಿನಲ್ಲಿ ಮಳೆನೇ ಬಂದಿರಲ್ಲ. ಸರಿ ಓಕೆ, ಇದನ್ನ ನಾವು ಆಮೇಲೆ ನೋಡ್ಕೊಳ್ಳೋಣ ಅಂತ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಎವಿಡೆನ್ಸ್ ಅನ್ನ ಹುಡುಕಿ ಹೋಗ್ತಾಳೆ ನಮ್ಮ ಡಿಟೆಕ್ಟಿವ್. ಆ ಹುಡುಗಿಯ ಮನೆಯಲ್ಲಿ ಕೆಲವೊಂದು ಥಿಂಗ್ಸ್ ಎಲ್ಲ ಕೆಳಗಡೆ ಬಿದ್ದು ಹೊಡೆದೋಗಿರುತ್ತೆ. ಸೊ ಇದನ್ನ ನೋಡಿದ ನಮ್ಮ ಡಿಟೆಕ್ಟಿವ್ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಖಂಡಿತ ಮರ್ಡರರು ಆ ಹುಡುಗಿಗೆ ಜೋರಾಗಿ ಜಗಳ ಮಾಡಿದ್ದಾರೆ. ಜೊತೆಗೆ ಆ ಜಾಗದಲ್ಲಿ ಬ್ಲಡ್ ಸ್ಟೈನ್ಸ್ ಎಲ್ಲ ಇರುತ್ತೆ. ಸೊ ಹಾಗಾದ್ರೆ ಖಂಡಿತ ಈ ಜಾಗದಲ್ಲಿ ಆ ಹುಡುಗಿಯನ್ನ ಮರ್ಡರ್ ಮಾಡಿರ್ಬೇಕು ಆ ಮರ್ಡರರ್. ಆದ್ರೆ ಯಾವ ಸಮಯ ಅಂತ ಸರಿಯಾಗಿ ಗೆಸ್ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ನಮ್ಮ ಡಿಟೆಕ್ಟಿವ್ ಯೋಚನೆ ಮಾಡ್ಬೇಕಾದ್ರೆ, ನನಗೆ ಗೊತ್ತಿದ್ದು ಅದು ರಾತ್ರಿ 9:30 ಆಗಿರ್ಬೇಕು ಅಂತ ಫ್ರೆಂಡ್ ಪೊಲೀಸ್ ಹೇಳ್ಬೇಕಾದ್ರೆ, ಅದನ್ನ ಹೇಗೆ ನೀನು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ ಅಂತ ಡಿಟೆಕ್ಟಿವ್ ಕೇಳ್ತಾಳೆ. ಯಾಕೆಂದ್ರೆ ಕೆಳಗಡೆ ನೋಡಿ ಅಂತ ಕೆಳಗಡೆ ಬಿದ್ದು ಹೊಡೆದೋಗಿರುವ ಕ್ಲಾಕ್ ಅನ್ನು ತೋರಿಸ್ತಾನೆ. ಅದರಲ್ಲಿ 9:00 ಸ್ಟಾಪ್ ಆಗಿರುತ್ತೆ ಆ ವಾಲ್ ಕ್ಲಾಕ್. ಸೊ ಮರ್ಡರ್ ಆ ಹುಡುಗಿನೂ ಜಗಳ ಮಾಡ್ಕೊಂಡಿರ್ಬೇಕು. ಆ ಸಮಯದಲ್ಲಿ ಈ ವಾಲ್ ಕ್ಲಾಕ್ ಕೆಳಗಡೆ ಬಿದ್ದು ಹೊಡೆದೋಗಿರ್ಬೇಕು. ಸೊ ಆ ಹುಡುಗಿ ಸತ್ತೋಗಿರುವ ಸಮಯ 9:30 ಇರಬೇಕು ಅಂತ ಕನ್ಫರ್ಮ್ ಮಾಡಿ ಅದನ್ನ ನೋಟ್ ಮಾಡಿ ಬರ್ಕೋತಾರೆ. ಅದಕ್ಕೆ ತಕ್ಕಿದಂತೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದಿರುವ ರಿಪೋರ್ಟ್ ಕೂಡ ಕರೆಕ್ಟ್ ಆಗಿ ಆ ಹುಡುಗಿ 9:30 ಸತ್ತೋಗಿದ್ದಾಳೆ ಅಂತ ಬರುತ್ತೆ. ಸೊ ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ಎಲ್ಲವೇ ಹೋಗ್ತಿದೆ. ಆದ್ರೂ ಮರ್ಡರರ್ ಇವನೇ ಅಂತ ಕಂಡುಹಿಡಿಯುವ ಮಟ್ಟಿಗೆ ಒಂದು ಸ್ಟ್ರಾಂಗ್ ಆದ ಎವಿಡೆನ್ಸ್ ಸಿಕ್ಕಿಲ್ಲ. ಸೊ ಹೀಗೇನೆ ನಮ್ಮ ಡಿಟೆಕ್ಟಿವ್ ಮತ್ತೆ ಪೊಲೀಸ್ ಫ್ರೆಂಡ್ ಇನ್ನ ಕೆಲವೊಂದು ಪೊಲೀಸರ್ಸ್ ಆ ಮನೆಯಲ್ಲಿ ರಿಸರ್ಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಇದನ್ನ ದೂರದಿಂದ ಬೈನಾಕುಲರ್ ಅಲ್ಲಿ ನೋಡ್ತಿರ್ತಾನೆ ನಮ್ಮ ರಿಚರ್ಡ್. ನಂತರ ರಿಚರ್ಡ್ ಡೈರೆಕ್ಟ್ ಆಗಿ ಅವರ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿರುವ ಒಬ್ಬರು ವರ್ಕರ್ ಅವರ ಮನೆಗೆ ಹೋಗ್ತಾನೆ. ಆ ವರ್ಕರ್ ಅವರ ಮನೆಯಲ್ಲಿ ಫುಲ್ ಸ್ಟೀಲ್ ಕೇಜ್ ಗಳಾಗಿ ಇರುತ್ತೆ. ಏನೋ ಒಂದು ಅನಿಮಲ್ ಅನ್ನ ಅಲ್ಲಿ ಸಾಕ್ತಿದ್ದಾರೆ ಅನ್ಸುತ್ತೆ. ಸೊ ರಿಚರ್ಡ್ ಅವರ ಹತ್ರ ಸುಮ್ನೆ ಮಾತಾಡಿ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ನಂತರ ಸ್ಕೂಲ್ ಅಲ್ಲಿ ನಮ್ಮ ಜಸ್ಟಿನ್ ಕೂತಿರ್ತಾನೆ. ಅವತ್ತು ಟೆಸ್ಟ್ ನಡೀತಿದೆ, ಆದ್ರೆ ಇವನು ಯಾವುದಕ್ಕೂ ಉತ್ತರವನ್ನೇ ಬರ್ದಿರೋದಿಲ್ಲ. ಯಾಕೆಂದ್ರೆ ಆ ಮರ್ಡರ್ ಅನ್ನ ಇವ್ರುಗಳೇನೆ ಮಾಡಿರೋದು, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೂತಿರ್ತಾನೆ.
ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಹುಡುಗ. ಅದರಿಂದ ಟೆಸ್ಟ್ ಅನ್ನ ಸರಿಯಾಗಿ ಬರೆಯೋದಿಲ್ಲ. ಟೈಮ್ ಇವೇ ಮುಗಿಯುತ್ತೆ. ಆದ್ರಿಂದ ಇವರ ಆನ್ಸರ್ ಶೀಟ್ಸ್ ಅನ್ನಲ್ಲ ಪಕ್ಕದಲ್ಲಿ ಇರೋರಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡಿ ತಿದ್ಕೊಳ್ಳಿ ಅಂತ ಟೀಚರ್ ಹೇಳ್ಬೇಕಾದ್ರೆ ಎಲ್ಲ ಸ್ಟೂಡೆಂಟ್ಸ್ ಅದೇ ರೀತಿ ಎಕ್ಸ್ಚೇಂಜ್ ಅನ್ನ ಮಾಡ್ಕೊತಾರೆ. ನಮ್ಮ ಜಸ್ಟಿನ್ ಅವನ ಪಕ್ಕದಲ್ಲಿ ಕೂತಿರುವ ಒಬ್ಬಳು ಹುಡುಗಿ ಕೈಗೆ ಅವನ ಪೇಪರ್ ಅನ್ನು ಕೊಡ್ಬೇಕಾದ್ರೆ ಆ ಹುಡುಗಿನ ಆ ಪೇಪರ್ ಕರೆಕ್ಷನ್ ಎಲ್ಲ ಮಾಡಿ ಫುಲ್ ಮಾರ್ಕ್ಸ್ ಅನ್ನ ಹಾಕಿ ಕೊಟ್ಬಿಡ್ತಾವಳೆ. ನಮ್ಮ ಜಸ್ಟಿನ್ಗೆ ಏನೂ ಅರ್ಥವಾಗ್ತಿಲ್ಲ. ಸ್ಕೂಲ್ ಮುಗಿದ ತಕ್ಷಣ ಆ ಹುಡುಗಿ ಹತ್ರ ಹೋಗಿ ನಾನು ಯಾವುದಕ್ಕೂ ಆನ್ಸರ್ ಅನ್ನೇ ಮಾಡಿರ್ಲಿಲ್ಲ, ಹಾಗಿದ್ರು ಏನಕ್ಕಾಗಿ ನೀನು ನನಗೆ ಫುಲ್ ಮಾರ್ಕ್ ಅನ್ನ ಹಾಕಿ ಕೊಟ್ಟೆ? ಯಾಕೆಂದ್ರೆ ನನಗೆ ಫಿಸಿಕ್ಸ್ ಒಂದು ಚೂರು ಬರೋದೇ ಇಲ್ಲ, ನಾನು ಅದರಲ್ಲಿ ತುಂಬಾನೇ ವೀಕು, ನೀನೇನೆ ನನಗೆ ಹೇಳ್ಕೊಡ್ಬೇಕು. ನಮ್ಮ ಮನೆ ಇಲ್ಲೇನೆ ಪಕ್ಕದಲ್ಲಿ ಇರ್ತಿದೆ, ನಮ್ಮ ಮನೆಗೆ ಬಂದು ನನಗೆ ಹೇಳ್ಕೊಡ್ತೀಯಾ ಪ್ಲೀಸ್ ಕಣೋ, ಅದಕ್ಕಾಗಿನೇ ನಾನು ಈ ರೀತಿ ಫುಲ್ ಮಾರ್ಕ್ಸ್ ಅನ್ನೆಲ್ಲ ಹಾಕಿ ಕೊಟ್ಟಿದ್ದು ಅಂತ ಹೇಳಿ ಕೇಳ್ಕೋಬೇಕಾದ್ರೆ ನಮ್ಮ ಹುಡುಗ ಜಸ್ಟಿನ್ ಸರಿ ಓಕೆ ಅಂತ ಹೇಳಿ ಆ ಹುಡುಗಿ ಮನೆಗೆ ಹೋಗಿ ಅವಳಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಆ ಹುಡುಗಿಯ ಮೇಲೆ ನಮ್ಮ ಜಸ್ಟಿನ್ಗೆ ಲವ್ ಉಂಟಾಗೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಇದ್ರ ಮೇಲೆ ಆ ಹುಡುಗಿ ನಮ್ಮ ಜಸ್ಟಿನ್ ಅವನ ಗರ್ಲ್ ಫ್ರೆಂಡ್ ಒಂದು ಮರ್ಡರ್ ಅನ್ನ ಮಾಡ್ಬಿಟ್ಟು ಈ ಹುಡುಗರು ಜೋಳಿಯಾಗಿ ಹೊರಗಡೆ ಸುತ್ತಾಡ್ತಿದ್ದಾರೆ. ಆದ್ರೆ ಈ ಕಡೆ ನಮ್ಮ ಡಿಟೆಕ್ಟಿವ್ ಅವರು ಹೇಗಾದ್ರೂ ಮರ್ಡರ್ ಅನ್ನ ಕಂಡುಹಿಡಿಯಲೇಬೇಕು ಅಂತ ತಲೆ ಕೆರ್ಕುತ್ತಿರ್ತಾರೆ. ಸತ್ತೋಗಿದ್ದ ಹುಡುಗಿಯ ಮೇಲೆ ಇರ್ತಾ ಇದ್ದ ಎವಿಡೆನ್ಸ್ ಅಂತ ನಾವು ಕಂಡಿಡ್ದಿರುವ ದಾರ, ಯೆಲ್ಲೋ ದಾರ ಮತ್ತೆ ರೆಡ್ ದಾರ, ಅವು ಎರಡುವೆ ಕಾರ್ಪೆಟ್ ಅಲ್ಲಿ ಇರ್ತಾ ಇರುವ ದಾರಗಳು. ಆದ್ರೆ ಆ ರೀತಿಯ ಕಾರ್ಪೆಟ್ ಸತ್ತೋಗಿದ್ದ ಹುಡುಗಿಯ ಮನೆಯಲ್ಲಿ ಇರ್ಲೇ ಇಲ್ಲ. ಮೇ ಬಿ ಅದು ಕಿಲ್ಲರ್ ಅವನದಾಗಿರ್ಬಹುದು. ಅಕಸ್ಮಾತ್ ಅದು ಏನಾದ್ರೂ ಕಿಲ್ಲರ್ ಅವನ ಮನೆಯಲ್ಲಿ ಇರ್ತಾ ಇದ್ದ ಕಾರ್ಪೆಟಿನ ದಾರವಾಗಿದ್ರೆ ಇಷ್ಟನ್ನ ಪ್ಲಾನ್ ಮಾಡಿರುವ ಕಿಲ್ಲರು ಇದನ್ನ ಮಾತ್ರ ಏನಕ್ಕಾಗಿ ಬಿಟ್ಟು ಹೋಗಿರ್ಬೇಕು. ಅದು ಮಾತ್ರ ಇಲ್ಲ, ಹುಡುಗಿಯ ಬಾಡಿ ಮೇಲೆ ಒಂದು ಕೂದಲು ಕೂಡ ಇರ್ತಿತ್ತಲ್ಲ, ಅದು ಯಾರ ಕೂದಲು ಅಂತ ಕೇಳ್ಬೇಕಾದ್ರೆ ಪೊಲೀಸ್ ಫ್ರೆಂಡ್ ಲ್ಯಾಬ್ ರಿಪೋರ್ಟ್ ಬಂದ್ಬಿಟ್ಟಿದೆ ಅಂತ ಒಂದು ಡಾಕ್ಯುಮೆಂಟ್ ಅನ್ನ ನಮ್ಮ ಲೇಡಿ ಕೈಗೆ ಕೊಡ್ತಾರೆ. ಅದನ್ನ ನೋಡಿ ಇಬ್ಬರುವೆ ತುಂಬಾನೇ ಶಾಕ್ ಆಗ್ತಾರೆ. ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಬೀಚ್ ಸೈಡ್ ಅಲ್ಲಿ ಯಾರಿಗೂ ಇಲ್ದೇ ಇರುವ ಒಂದು ಮನೆ ಇರ್ತಿದೆ. ಅದ್ರ ಒಳಗಡೆ ನಮ್ಮ ಜಸ್ಟಿನ್ ಮತ್ತೆ ರಿಚರ್ಡ್ ಇರ್ತಿದ್ದಾರೆ. ಸೊ ಇವರಿಬ್ಬರೇನೆ ಮರ್ಡರರ್ಸ್, ಹುಡುಗಿನ ಕೊಂದಿರೋರು. ಸೊ ಇವರಿಬ್ಬರು ಹಾಕೊಂಡಿದ್ದ ಗ್ಲೌಸ್, ಜಾಕೆಟ್ಸ್ ಅಂತ ಎಲ್ಲವನ್ನು ಬೆಂಕಿಗೆ ಹಾಕಿ ಸುಟ್ಟಾಕ್ತಾರೆ. ಆವಾಗ ರಿಚರ್ಡ್ ಜಸ್ಟಿನ್ ಹತ್ರ ನಾವು ಆ ಹುಡುಗಿ ಬಾಡಿ ಮೇಲೆ ಕೆಲವೊಂದು ಎವಿಡೆನ್ಸ್ ಗಳನ್ನ ಬಿಟ್ಟು ಬಂದಿದ್ದೀವಿ, ಇದರಿಂದ ನಾವು ಸಿಗೋಕೊಳ್ಳೋದಕ್ಕೆ ಏನಾದ್ರೂ ಚಾನ್ಸಸ್ ಇರ್ತಿದೆ ಅಂತ ಕೇಳಿದ್ರೆ ನಾವು ಸಿಗೋಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಈ ಮರ್ಡರ್ ಅಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಅನ್ನ ಕೂಡ ನಾವು ಮಾಡಿಲ್ಲ. ಅವರುಗಳು ಇವಾಗ ಫೈಂಡ್ ಔಟ್ ಮಾಡಿರೋದಾಗಿ ತಿಳ್ಕೊಂಡಿರುವ ವಿಷಯವೆಲ್ಲ ನಾವೇನೆ ಬೇಕು ಅಂತ ಬಿಟ್ಬಿಟ್ಟು ಬಂದಿರುವ ಎವಿಡೆನ್ಸ್. ಆ ಹುಡುಗಿಯ ಮೇಲ್ಗಡೆ ಇರ್ತಾ ಇದ್ದ ಕಾರ್ಪೆಟಿನ ದಾರಗಳಾಗಿರ್ಲಿ, ಕೂದಲಾಗಿರ್ಲಿ, ಮತ್ತೆ ನಿನ್ನ ಶೂ ಪ್ರಿಂಟ್, ಇವು ಎಲ್ಲವನ್ನು ನಾವು ಬೇಕು ಅಂತ ಬಿಟ್ಟು ಬಂದಿರೋದು. ಅದರಲ್ಲೂ ಆ ಕೂದಲಿನ ಬಗ್ಗೆ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ತುಂಬಾನೇ ಶಾಕ್ ಆಗ್ತಾರೆ. ಯಾಕೆಂದ್ರೆ ಅದೊಂದು ಮನುಷ್ಯನ ಕೂದಲೇ ಇಲ್ಲ, ಅದೊಂದು ಕೋತಿಯ ಕೂದಲು ಅಂತ ಹೇಳ್ತಿರ್ತಾನೆ ಹುಡುಗ. ಅದಕ್ಕೇನೆ ಈ ಕಡೆ ಲ್ಯಾಬ್ ರಿಪೋರ್ಟ್ ಅನ್ನ ನೋಡಿ ನಮ್ಮ ಡಿಟೆಕ್ಟಿವ್ ಮತ್ತೆ ಪೊಲೀಸ್ ಫ್ರೆಂಡ್ ಶಾಕ್ ಆಗಿರ್ತಾರೆ, ಕೋತಿಯ ಕೂದಲ ಅಂತ. ಯಾಕೆಂದ್ರೆ ಒಬ್ಬ ಮನುಷ್ಯನ ಕೂದಲು ಸಿಕ್ಕಿದ್ರು ಕೂಡ ಅದನ್ನ ಇಟ್ಟು ಕಂಡು ಹಿಡಿಯೋದೇನೆ ತುಂಬಾ ಕಷ್ಟ. ಇವಾಗ ಕೋತಿಯ ಕೂದಲನ್ನ ಇಟ್ಕೊಂಡು ಇವರು ಏನನ್ನ ಮಾಡ್ತಾರೆ. ಸೊ ಹೀಗೇನೆ ಜಸ್ಟಿನ್ ಮತ್ತೆ ರಿಚರ್ಡ್ ಪಕ್ಕವಾಗಿ ಪ್ಲಾನ್ ಅನ್ನ ಹಾಕಿ ಎಲ್ಲಾ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ದಾಟಿ ಪೊಲೀಸರ್ಸ್ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಿಗಾಕೊಳ್ಳೋದು ನಾವು ಇಲ್ಲ. ಅದಕ್ಕಾಗಿನೇ ಒಂದು ಕುರಿಯನ್ನ ನಾವು ಸೆಟ್ ಮಾಡಿ ಇಟ್ಟಿದೀವಲ್ಲ, ಅದು ಸಿಗಾಕೊಳ್ಳುತ್ತೆ ಅಂತ ಹೇಳಿ ಮಾತಾಡ್ಕೋತಾರೆ ಹುಡುಗರು. ಸೊ ಆ ಕುರಿ ಯಾರು ಅನ್ನೋದು ಹೋಗ್ತಾನೆ ನಮಗೆ ಗೊತ್ತಾಗುತ್ತೆ. ಇವಾಗ ನಮ್ಮ ಡಿಟೆಕ್ಟಿವ್ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೇನೆ ಫ್ಯಾಕ್ಸ್ ಅಲ್ಲಿ ಒಂದು ಶೂವಿನ ಬಾಟಮ್ ಬರುತ್ತೆ. ಮರ್ಡರ್ ನಡೆದಿದ್ದ ಜಾಗದಲ್ಲಿ ಒಂದು ಫುಟ್ ಪ್ರಿಂಟ್ ಇರ್ತಿತ್ತಲ್ಲ, ಆ ಶೂವಿನ ಪ್ರಿಂಟ್. ಸೊ ಆ ಶೂ ಯಾವ ಕಂಪನಿಯ ಅದರ ಸೋಲ್ ಡಿಸೈನ್ ಬರುತ್ತೆ. ಈ ಶೂ ತುಂಬಾನೇ ಕಾಸ್ಟ್ಲಿ ಆಗಿರುವ ಬ್ರಾಂಡ್. ಈ ಊರಲ್ಲಿ ಈ ಶೂ ಅನ್ನ ತಗೊಂಡಿರೋರು ಒಬ್ಬರು ಮಾತ್ರವೇ. ಸೊ ಈ ಮರ್ಡರಿಗೂ ಪರ್ಸನ್ಗೂ ಸಂಬಂಧ ಇರೋದಕ್ಕೆ ತುಂಬಾನೇ ಚಾನ್ಸಸ್ ಇರ್ತಿದೆ ಅಂತ ಹೇಳಿ ಡಿಟೆಕ್ಟಿವ್ ಮತ್ತೆ ಫ್ರೆಂಡ್ ಪೊಲೀಸ್ ಇಬ್ಬರು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾರೆ. ಆ ಪರ್ಸನ್ ಯಾರು ಅಂತ ನೋಡಿದ್ರೆ ನಮ್ಮ ರಿಚರ್ಡ್. ನೀವೇನಾ ರಿಚರ್ಡ್? ಒಂದು ಕೇಸ್ ಬಗ್ಗೆ ನಿಮ್ಮ ಹತ್ರ ನಾವು ವಿಚಾರಣೆ ಮಾಡಬೇಕಾಗಿದೆ. ಏನಾಯ್ತು ಸರ್, ಏನು ವಿಷಯ ಹೇಳಿ ಅಂತ ಕೂಲಾಗಿ ಕೇಳ್ತಿರ್ತಾನೆ ಹುಡುಗ. ಈ ಊರಲ್ಲಿ ಆ ಸೈಜ್ ಅಲ್ಲಿ ಆ ಕಾಸ್ಟ್ಲಿ ಆದ ಶೂ ಅನ್ನ ತಗೊಂಡಿರೋದು ನೀನು ಒಬ್ಬ ಮಾತ್ರವೇ. ನಿನ್ನ ಶೂ ಎಲ್ಲಿ ಅಂತ ಕೇಳಿದ್ರೆ, ಓ ಆ ಶೂನ ನನ್ನ ಸ್ಕೂಲ್ ಲಾಕರ್ ಅಲ್ಲಿ ಆ ಶೂ ಅನ್ನ ನಾನು ಮಡಗಿದ್ದೆ, ಆದ್ರೆ ಅದನ್ನ ಯಾರೋ ಕದ್ಬಿಟ್ರು, ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ತಕ್ಷಣವೇ ಇದ್ರ ಬಗ್ಗೆ ಪ್ರಿನ್ಸಿಪಲ್ ಹತ್ರನು ಕಂಪ್ಲೇಂಟ್ ಅನ್ನ ಮಾಡ್ಬಿಟ್ಟೆ. ಆದ್ರೆ ಇವಾಗ ಏನಕ್ಕಾಗಿ ನೀವು ಆ ಶೂ ಅನ್ನ ಹುಡುಕ್ತಿದ್ದೀರಾ ಅಂತ ಅವ್ರುಗಳನ್ನ ಕಿಂಡಲ್ ಮಾಡೋ ರೀತಿನೇ ಮಾತಾಡ್ತಿರ್ತಾನೆ ಹುಡುಗ. ಇದನ್ನ ನೋಡುವ ನಮ್ಮ ಡಿಟೆಕ್ಟಿವ್ ಗೆ ರಿಚರ್ಡ್ ಮೇಲೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಮರ್ಡರ್ ನಡೆದಿರೋದು ಥರ್ಸ್ಡೇ ರಾತ್ರಿ 9:30ಗೆ. ಆದ್ರಿಂದ ಡಿಟೆಕ್ಟಿವ್ ರಿಚರ್ಡ್ ಹತ್ರ ಥರ್ಸ್ಡೇ ರಾತ್ರಿ 9:30ಗೆ ನೀನು ಎಲ್ಲಿ ಇರ್ತಿದೆ ಅಂತ ಕೇಳಿದ್ರೆ, ಓ ಆವಾಗ್ಲಾ ನಾನು ಮತ್ತೆ ನನ್ನ ಮಿಕ್ಕಿರೋ ಫ್ರೆಂಡ್ಸ್ ಎಲ್ಲರೂ ಗ್ರೂಪ್ ಸ್ಟಡಿಯನ್ನ ಮಾಡ್ತಿದ್ವಿ, ರಾತ್ರಿ ಪೂರ್ತಿ ನಾವು ಓದ್ಕೋತಾನೆ ಇರ್ತಿದ್ವಿ ನಮ್ಮ ಮನೆಯಲ್ಲಿ ಅಂತ ರಿಚರ್ಡ್ ಎಲ್ಲ ಕ್ವಶನ್ಸ್ಗೂ ಪರ್ಫೆಕ್ಟ್ ಆಗಿ ಉತ್ತರವನ್ನು ಕೊಡ್ತಿರ್ತಾನೆ. ಆದ್ರೆ ಏನೇ ಇದ್ರು ನಮ್ಮ ಡಿಟೆಕ್ಟಿವ್ ಅವರಿಗೆ ಅವನ ಮೇಲೆ ಡೌಟ್ ಏನೆ. ನಂತರ ಆಫೀಸ್ಗೆ ಬಂದ್ಬಿಡ್ತಾರೆ. ರಿಚರ್ಡ್ ಹೇಳಿದಲ್ಲ ನಿಜವಾ ಅಂತ ನಮ್ಮ ಫ್ರೆಂಡ್ ಪೊಲೀಸು ಚೆಕ್ ಮಾಡಿ ಬಂದು ನಮ್ಮ ಡಿಟೆಕ್ಟಿವ್ ಹತ್ರ ಹೇಳ್ತಾರೆ. ಆ ಹುಡುಗ ರಿಚರ್ಡ್ ಹೇಳಿದ್ದು ನಿಜಾನೇ ಅನ್ಸುತ್ತೆ. ಪ್ರಿನ್ಸಿಪಲ್ ಅವರ ಹತ್ರ ಕೇಳ್ಬೇಕಾದ್ರೆ ಆ ಹುಡುಗ ಆಲ್ರೆಡಿ 1 ವೀಕ್ ಮುಂಚೆನೆ ಆ ಶೂ ಕಳ್ದೋಗ್ಬಿಟ್ಟಿದೆ ಅಂತ ಅವರ ಹತ್ರ ಕಂಪ್ಲೇಂಟ್ ಅನ್ನ ಮಾಡಿದಾನೆ. ಮತ್ತೆ ಆ ಘಟನೆ ನಡಿಬೇಕಾದ್ರೆ ಆ ಹುಡುಗ ಗ್ರೂಪ್ ಸ್ಟಡಿಯಲ್ಲಿ ಇರ್ತಿದೆ ಅಂತ ಹೇಳ್ದ ಅಲ್ಲ. ಸೊ ಮಿಕ್ಕಿರುವ ಸ್ಟೂಡೆಂಟ್ಸ್ ಹತ್ರ ಅದ್ರ ಬಗ್ಗೆ ವಿಚಾರಣೆ ಮಾಡಿ ನೋಡಿದೆ. ಹೌದು, ರಿಚರ್ಡ್ ಆ ಸಮಯದಲ್ಲಿ ಆ ಹುಡುಗರ ಜೊತೆನೆ ಇದ್ದಿದ್ದಾನೆ, ಗ್ರೂಪ್ ಸ್ಟಡಿಯಲ್ಲಿ ಇದ್ದಿದ್ದಾನೆ ಹುಡುಗ. ಆದ್ರೆ ಏನು ಸ್ವಲ್ಪ ಹೊತ್ತು ಮಾತ್ರ ಪಿಜ್ಜಾವನ್ನ ತಗೊಂಡು ಬರ್ತೀನಿ ಅಂತ ಹೊರಗಡೆ ಹೋಗಿದ್ದು ಬಂದಿದ್ದಾನೆ. ಸೊ ನಾವೇ ರಿಚರ್ಡ್ ಅವನ ಕ್ರೆಡಿಟ್ ಕಾರ್ಡ್ ಅನ್ನ ಟ್ರೇಸ್ ಮಾಡ್ಬೇಕಾದ್ರೇನೆ ಪಕ್ಕದಲ್ಲಿ ಇರುವ ಎಟಿಎಂ ಗೆ ಬಂದಿದ್ದಾನೆ, ಹಣವನ್ನ ತಗೊಂಡು ಪಿಜ್ಜಾವನ್ನ ತಗೊಂಡು ಮತ್ತೆ ಫ್ರೆಂಡ್ಸ್ ಗಳ ಜೊತೆ ಹೋಗಿ ಗ್ರೂಪ್ ಸ್ಟಡೀಸ್ ಅನ್ನ ಮಾಡಿದ್ದಾನೆ. ಸೊ ನನಗೆ ಗೊತ್ತಿದ್ದು ಲಾಕರ್ ಇಂದ ಯಾರೋ ಇವನ ಶೂ ಅನ್ನ ಕದ್ಕೊಬಿಟ್ಟು ಆ ಮರ್ಡರ್ ಅನ್ನ ಮಾಡಿದ್ದಾರೆ. ಆದ್ರಿಂದ ಇವನಿಗೆ ಆ ಮರ್ಡರ್ಗೆ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಡಿಟೆಕ್ಟಿವ್, ನೀನು ಹೇಳೋದು ಸರಿನೇ, ಆದ್ರೂ ನನಗೆ ಆ ರಿಚರ್ಡ್ ಹುಡುಗನ ಮೇಲೆ ಡೌಟ್ ಆಗಿನೇ ಇರ್ತಿದೆ. ಆದ್ರಿಂದ ರಿಚರ್ಡ್ ಅನ್ನ ನಾವು ಕಸ್ಟಡಿಗೆ ತಗೊಂಡು ಕೇಳೋ ರೀತಿ ಕೇಳಿದ್ರೆ ಅವನ ಬಾಯಿಂದ ನಿಜ ಬಂದ್ಬಿಡುತ್ತೆ ಅಂತ ಹೇಳಿ ಆ ರಿಚರ್ಡ್ ಅನ್ನ ಕಸ್ಟಡಿಗೆ ತಗೊಳ್ಳೋದಕ್ಕಾಗಿ ಒಬ್ಬರು ದೊಡ್ಡ ಆಫೀಸರ್ ಅನ್ನ ಕೂಡ ಮೀಟ್ ಮಾಡಿ ಮಾತಾಡ್ತಾರೆ ನಮ್ಮ ಡಿಟೆಕ್ಟಿವ್. ಆ
ಆದ್ರೆ ರಿಚರ್ಡ್ ಅವನ ತಂದೆ ತುಂಬಾನೇ ದೊಡ್ಡ ಸಾಹುಕಾರರು. ಸೊ ಸಾಲಿಡ್ ಆದ ಎವಿಡೆನ್ಸ್ ಇಲ್ಲದೆ ರಿಚರ್ಡ್ ಅನ್ನ ಇವ್ರಗಳ ಕೈಯಲ್ಲಿ ಕಸ್ಟಡಿಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಸರ್ ಆ ಹುಡುಗನ ಶೂ ಫುಟ್ ಪ್ರಿಂಟ್ ಏನೇ ನಮಗೆ ಮರ್ಡರ್ ಆಗಿದ್ದ ಜಾಗದಲ್ಲಿ ಸಿಕ್ಕಿರುವುದು. ಆದ್ರೆ ಆ ಹುಡುಗನೇ ಮರ್ಡರ್ ಆಗೋದಕ್ಕೆ ಒಂದು ವಾರದ ಮುಂಚೆನೆ ಶೂ ಕಳ್ದೋಗ್ಬಿಟ್ಟಿದೆ ಅಂತ ಕಂಪ್ಲೇಂಟ್ ಅನ್ನ ಮಾಡಿದಾನಲ್ಲ. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಎವಿಡೆನ್ಸ್ ಇದ್ರೆ ಮಾತ್ರ ಇವಾಗ ನೀವು ಮಾತಾಡಿ, ಇಲ್ಲಾಂದ್ರೆ ಇಲ್ಲಿಂದ ಹೊರಡಿ ಅಂತ ನಮ್ಮ ಡಿಟೆಕ್ಟಿವ್ ಗೆ ಬೈದು ಕಳಿಸ್ತಾರೆ ದೊಡ್ಡ ಆಫೀಸರ್. ಸೊ ಇವಾಗ ನಮ್ಮ ಡಿಟೆಕ್ಟಿವ್ ಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇದ್ರ ಮೇಲೆ ಅವರ ಹತ್ರ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಹೀಗಿರ್ಬೇಕಾದ್ರೆ ಇನ್ನೊಂದು ಕಡೆ ರಿಚರ್ಡ್ ಜಸ್ಟಿನ್ ಅನ್ನು ನೋಡೋದಕ್ಕಾಗಿ ಬರ್ತಾನೆ. ಜಸ್ಟಿನ್ ಯಾರಾದ್ರೂ ನಮ್ಮನ್ನು ನೋಡ್ಬಿಡ್ತಾರೋ ಏನು ಅಂತ ಹೆದರಿ ನೈಸ್ ಆಗಿ ಎದ್ದು ಬಂದು ರಿಚರ್ಡ್ ಹತ್ರ ಮಾತಾಡ್ತಿರ್ತಾನೆ. ಲೋ ಜಸ್ಟಿನ್, ಪೊಲೀಸರ್ಸ್ ನನ್ನ ಹತ್ರ ಬಂದು ವಿಚಾರಣೆ ಮಾಡಿದ್ರು ಕಣೋ, ಎಲ್ಲವೇ ನಾವು ಪ್ಲಾನ್ ಹಾಕಿದ ರೀತಿನೇ ನಡೀತಿದೆ. ಸೂಪರ್ ಕಣೋ ನೀನು, ಸಖತ್ತಾಗಿ ನಾವು ಇಬ್ಬರೂ ಪರ್ಫಾರ್ಮ್ ಅನ್ನ ಮಾಡ್ತಿದೀವಿ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಜಸ್ಟಿನ್, ಅಷ್ಟು ಬೇಗ ಅಷ್ಟೊಂದು ಖುಷಿಯೆಲ್ಲ ಆಗ್ತಿರ್ಬೇಡ ನೀನು. ನಾವು ಪ್ಲಾನ್ ಮಾಡಿರೋ ರೀತಿನೇ ಆ ಕುರಿ ಸಿಗೋಕೊಳ್ಳೋವರೆಗೂ ನಾವು ಸೈಲೆಂಟ್ ಆಗಿನೇ ಇರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ರಿಚರ್ಡ್, ಸರಿ ಆಯ್ತು ಕಣೋ, ಇವತ್ತು ರಾತ್ರಿ ಒಂದು ಮೀಟಿಂಗ್ ಅನ್ನ ಹಾಕೊಂಡ್ವಾ. ಇಲ್ಲ ರಿಚರ್ಡ್, ನನಗೆ ಒಂದು ಇಂಪಾರ್ಟೆಂಟ್ ಆದ ಕೆಲಸ ಇರ್ತಿದೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಜಸ್ಟಿನ್. ಎಲ್ಲಿಗೆ ಹೋಗ್ತಾನೆ ಹುಡುಗ ಅಂತ ನೋಡಿದ್ರೆ ಅದೇ ನಮ್ಮ ಜಸ್ಟಿನ್ಗೆ ಇವಾಗ ಹೊಸದಾಗಿ ಒಬ್ಬಳು ಗರ್ಲ್ ಫ್ರೆಂಡ್ ಸಿಕ್ಬಿಟ್ಟಿದ್ದಾಳೆ ಅಲ್ಲ, ಆ ಹುಡುಗಿಯನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇಬ್ಬರಿಗೂ ಇವಾಗ ಲವ್ ಸೆಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಇವು ಎಲ್ಲವನ್ನು ದೂರದಿಂದ ರಿಚರ್ಡ್ ನೋಡ್ತಿರ್ತಾನೆ. ಸೊ ನಮ್ಮ ಜಸ್ಟಿನ್ ಏನಕ್ಕಾಗಿ ಅವನ ಗರ್ಲ್ ಫ್ರೆಂಡ್ ಬಗ್ಗೆ ನಮ್ಮ ರಿಚರ್ಡ್ ಹತ್ರ ಹೇಳಿಲ್ಲ ಅಂದ್ರೆ ರಿಚರ್ಡ್ ನೋಡೋದಕ್ಕೆ ತುಂಬಾನೇ ಸಖತ್ತಾಗಿರ್ತಿದ್ದಾನೆ ಅಲ್ಲ, ಅದು ಮಾತ್ರ ಇಲ್ಲ, ಇದಕ್ಕೂ ಮುಂಚೆ ಈ ರೀತಿಯ ಹುಡುಗರ ಗರ್ಲ್ ಫ್ರೆಂಡ್ಸ್ ಅನ್ನ ಇವನು ಹುಷಾರ್ ಮಾಡ್ಕೊಬಿಟ್ಟಿದ್ದಾನೆ. ಆದ್ರಿಂದಾನೆ ಆ ಭಯದಲ್ಲಿ ನಮ್ಮ ಜಸ್ಟಿನ್ ರಿಚರ್ಡ್ ಗೆ ಇನ್ನ ಅವನ ಲವ್ ಬಗ್ಗೆ ಹೇಳಿಲ್ಲ. ಆದ್ರೆ ಇವಾಗ ರಿಚರ್ಡ್ ಎಲ್ಲವನ್ನು ನೋಡಿ ತಿಳ್ಕೊಬಿಟ್ಟಿದ್ದಾನೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಡಿಟೆಕ್ಟಿವ್ ಗೆ ನಮ್ಮ ಪೊಲೀಸ್ ಫ್ರೆಂಡ್ ಒಂದು ಲ್ಯಾಬ್ ಇಂದ ಕಾಲ್ ಅನ್ನ ಮಾಡ್ತಾರೆ. ಮರ್ಡರ್ ಆಗಿದ್ದ ಜಾಗದಲ್ಲಿ ನಾವು ಒಂದು ವಾಮಿಟ್ ಅನ್ನ ನೋಡಿದಿವಲ್ವಾ, ಅದನ್ನ ಕೂಡ ರಿಸರ್ಚ್ ಗೆ ಕಳ್ಸಿಕೊಟ್ಟಿವಲ್ಲ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆದ ವಿಷಯ ನಮಗೆ ಸಿಕ್ಕಿದೆ. ತುಂಬಾ ಕಾಸ್ಟ್ಲಿ ಆಗಿರುವ ಮೀನಿನ ಮೊಟ್ಟೆಯನ್ನ ಆ ಪರ್ಸನ್ ತಿಂದಿದ್ದಾನೆ. ಸೊ ಇದು ತುಂಬಾನೇ ಬೆಲೆ ಜಾಸ್ತಿ. ನಮ್ಮ ಊರಲ್ಲಿ 2-3 ಹೋಟೆಲ್ಗಳಲ್ಲಿ ಮಾತ್ರವೇ ಇದು ಸಿಗುತ್ತೆ. ಸೊ ಹುಡುಕಿದ್ರೆ ನಾವು ಬೇಗನೆ ಕಂಡುಹಿಡಿದು ಬಿಡಬಹುದು ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ ನಮ್ಮ ಡಿಟೆಕ್ಟಿವ್ ಮತ್ತೆ ಫ್ರೆಂಡ್ ಪೊಲೀಸ್ ಇಬ್ಬರೇ ಸೇರಿ ಒಂದೊಂದು ಹೋಟೆಲ್ ಆಗಿ ಹೋಗಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಡಿಟೆಕ್ಟಿವ್ ಗೆ ಯಾರ ಮೇಲೆ ಡೌಟ್, ಆ ರಿಚರ್ಡ್ ಹುಡುಗನ ಮೇಲೆ. ಸೊ ಹೋಟೆಲ್ ಗೆ ಹೋಗಿ ಈ ರೀತಿ ಹುಡುಗ ಬಂದ್ನ ರಿಚರ್ಡ್ ಅಂತ ಹೇಳಿ ವಿಚಾರಣೆ ಮಾಡ್ತಾರೆ. ಇಲ್ಲ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು, ರಿಚರ್ಡ್ ಓದುವ ಸ್ಕೂಲ್ ಇಂದ ಬೇರೆ ಯಾರಾದ್ರೂ ಸ್ಟೂಡೆಂಟ್ಸ್ ಇಲ್ಲಿಗೆ ಬಂದ್ರ ಅಂತ ಕೇಳಿದ್ರೆ ಹೌದು, ಜಸ್ಟಿನ್ ಅನ್ನುವ ಒಬ್ಬ ಹುಡುಗ ಬಂದು ಈ ಫುಡ್ ಅನ್ನ ತಿಂದು ಹೋದ ಅಂತ ಒಂದು ರೆಸ್ಟೋರೆಂಟ್ ಅಲ್ಲಿ ಹೇಳ್ತಾರೆ. ಅಷ್ಟೇ ನಮ್ಮ ಡಿಟೆಕ್ಟಿವ್ ಜಸ್ಟಿನ್ ಅನ್ನ ವಿಚಾರಣೆ ಮಾಡೋದಕ್ಕಾಗಿ ಡೈರೆಕ್ಟ್ ಆಗಿನೇ ಹೋಗ್ತಾರೆ. ನಮ್ಮ ಡಿಟೆಕ್ಟಿವ್ ಅನ್ನ ನೋಡಿದ ತಕ್ಷಣವೇ ಜಸ್ಟಿನ್ ತುಂಬಾನೇ ಗಾಬರಿ ಆಗ್ತಾನೆ. ಯಾಕೆಂದ್ರೆ ನಮ್ಮ ಹುಡುಗರು ತುಂಬಾನೇ ಪಕ್ಕವಾಗಿ ಪ್ಲಾನ್ ಅನ್ನ ಹಾಕಿದ್ರು. ಸೊ ಅವ್ರಗಳ ಪ್ಲಾನ್ ಪ್ರಕಾರ ಪೊಲೀಸರ್ಸ್ ಇವ್ರಗಳ ಹತ್ರ ಬರೋದಕ್ಕೆ ಚಾನ್ಸೇ ಇಲ್ಲ. ಇವ್ರುಗಳು ಕುರಿ ಅಂತ ಯಾರನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ ಅಲ್ವಾ, ಅವರ ತಲೆ ಮೇಲೇನೆ ಬೀಳ್ಬೇಕಾಗಿತ್ತು. ಆದ್ರೆ ಇವಾಗ ನಮ್ಮ ಹತ್ರ ಬಂದಿದ್ದಾರಲ್ಲ ಅಂತ ಕನ್ಫ್ಯೂಷನ್ ಅಲ್ಲಿ ಹುಡುಗ ಏನು ವಿಷಯ ಅಂತ ಕೇಳ್ತಾನೆ. ಏನು ಇಲ್ಲ, 2-3 ಕ್ವಶನ್ಸ್ ಗಳನ್ನ ಮಾತ್ರ ನಾನು ನಿನ್ನ ಹತ್ರ ಕೇಳ್ತೀನಿ, ಅದಕ್ಕೆ ಮಾತ್ರ ನೀನು ಉತ್ತರವನ್ನ ಕೊಟ್ರೆ ಸಾಕು. ಥರ್ಸ್ಡೇ ರಾತ್ರಿ ಹೊತ್ತು 9 ಗಂಟೆಗೆ ಒಂದು ಹೋಟೆಲ್ ಅಲ್ಲಿ ನೀನು ತುಂಬಾನೇ ಕಾಸ್ಟ್ಲಿ ಆದ ಫುಡ್ ಅನ್ನ ತಿಂದ? ಹೌದು, ನಾನು ತಿಂದೆ. ಸರಿ ಆಯ್ತು, ನಿನಗೆ ರಿಚರ್ಡ್ ಅನ್ನ ಗೊತ್ತಾ? ನನಗೆ ಚೆನ್ನಾಗಿ ಗೊತ್ತು, ಅವನು ನನ್ನ ಕ್ಲಾಸೇ. ಸರಿ, ನೀನು ರಿಚರ್ಡ್ ಫ್ರೆಂಡ್ಸ್? ಅಯ್ಯೋ, ಅವನ ಜೊತೆ ಎಲ್ಲ ಯಾರು ಫ್ರೆಂಡ್ ಆಗಿರ್ತಾರೆ, ಅವನು ತುಂಬಾನೇ ವರ್ಸ್ಟ್ ಫೆಲೋ, ಓವರ್ ಆಗಿ ಮಾಡ್ತಾನೆ, ಅವನಿಗೂ ನನಗೆ ಆಗೋದೇ ಇಲ್ಲ, ಅವನಂದ್ರೆ ಏನೇ ನನಗೆ ಇಷ್ಟ ಇಲ್ಲ, ಯಾಕೆ ನಾವಿಬ್ಬರು ಮಾತಾಡ್ಕೊಳ್ಳೋದು ಕೂಡ ಇಲ್ಲ ಅಂತ ಹೇಳ್ತಾನೆ ಹುಡುಗ. ಈ ಜಾಗದಲ್ಲಿ ನಮ್ಮ ಡಿಟೆಕ್ಟಿವ್ ಗೆ ಏನನ್ನ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಮರ್ಡರ್ ಅನ್ನ ಮಾಡಿರೋದು ರಿಚರ್ಡ್ ಇಲ್ಲ ಅಂದ್ರೆ ಮೇ ಬಿ ಈ ಜಸ್ಟಿನ್ ಆಗಿರ್ಬೋದು ಅಂತ ಇವನ ಹತ್ರ ಬಂದ್ರೆ ಇವನು ಆ ಮರ್ಡರ್ ನಡೆದಿದ್ದ ಸಮಯದಲ್ಲಿ ಒಂದು ಹೋಟೆಲ್ ಅಲ್ಲಿ ಕೂತು ಊಟವನ್ನ ಮಾಡ್ತಿದ್ದಾನೆ. ಸೊ ನಮ್ಮ ಡಿಟೆಕ್ಟಿವ್ ಕೈಯಲ್ಲಿ ಫೈಂಡ್ ಔಟ್ ಮಾಡೋದಕ್ಕೇನೆ ಆಗ್ತಿಲ್ಲ, ಅಷ್ಟೊಂದು ಪಕ್ಕವಾದ ಮರ್ಡರ್ ಅನ್ನ ಮಾಡಿದ್ದಾರೆ ಹುಡುಗರು. ಇವ್ರುಗಳು ಮಾಡಿಲ್ಲ ಅಂದ್ರೆ ಬೇರೆ ಯಾರಾಗಿರ್ಬೋದು ಅಂತ ನಮ್ಮ ಡಿಟೆಕ್ಟಿವ್ ಯೋಚನೆ ಮಾಡ್ಬೇಕಾದ್ರೆ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಪೊಲೀಸ್ ಫ್ರೆಂಡೇ ಮರ್ಡರರ್ ಅನ್ನ ನಾವು ಕಂಡುಹಿಡಿದಾಯ್ತು, ಬೇಗನೆ ಈ ಜಾಗಕ್ಕೆ ಬಾ ಅಂತ ಹೇಳ್ಬೇಕಾದ್ರೆ ನಮ್ಮ ಡಿಟೆಕ್ಟಿವ್ ಆ ಅಡ್ರೆಸ್ ಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ರಿಚರ್ಡ್ಸನ್ ಮತ್ತೆ ಜಸ್ಟಿನ್ ಒಂದು ಸ್ಕೂಲ್ ಅಲ್ಲಿ ಓದುತ್ತಿದ್ದಾರೆ ಅಲ್ವಾ, ಅಲ್ಲಿ ಒಬ್ರು ಕೆಲಸದವ್ರು ಇರ್ತಾರಲ್ಲ, ಅವರ ಮನೆಗೆ ಬಂದಿದ್ದಾರೆ. ಆದ್ರಿಂದ ಫ್ರೆಂಡ್ ಪೊಲೀಸು ನಡೆದಿದ್ದ ವಿಷಯ ಎಲ್ಲವನ್ನು ಡಿಟೆಕ್ಟಿವ್ ಗೆ ಹೇಳ್ತಾರೆ. ಮರ್ಡರ್ ನಡೆದಿದ್ದ ಜಾಗದಲ್ಲಿ ಆ ರಿಚರ್ಡ್ಸನ್ ಅವನ ಶೂ ಪ್ರಿಂಟ್ ಇರ್ತಿತ್ತು. ಅದಕ್ಕೆ ಕಾರಣ ಈ ವರ್ಕರ್ ಸ್ಕೂಲ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ರಿಚರ್ಡ್ ಅವನ ಲಾಕರ್ ಇಂದ ಶೂ ಅನ್ನು ಕದ್ಕೊಬಿಟ್ಟಿದ್ದಾನೆ. ಅದು ಮಾತ್ರ ಇಲ್ಲ, ಈ ವರ್ಕರ್ ಏನು ಒಳ್ಳೆಯವನಿಲ್ಲ, ಓದ ಚಿಕ್ಕ ಮಕ್ಕಳಿಗೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡಿ ಬಂದಿದ್ದಾನೆ. ಅದು ಮಾತ್ರ ಇಲ್ಲ, ಈ ವರ್ಕರ್ ಅವನ ಮನೆಯಲ್ಲೇ ನಮಗೆ ಎಲ್ಲೋ ದಾರ ಸಿಕ್ತಲ್ಲ, ಅದರ ಕಾರ್ಪೆಟ್ ಕೂಡ ಇರ್ತಿರೋದು. ಸೊ ಇವನೇನೇ ಆ ಮರ್ಡರರ್ ಆಗಿ ಇರಬೇಕು ಅಂತ ನಮ್ಮ ಪೊಲೀಸ್ ಫ್ರೆಂಡ್ ಪಕ್ಕವಾಗಿ ಕಂಡು ಹಿಡಿಬೇಕಾದ್ರೆ ಅದಕ್ಕೆ ನಮ್ಮ ಡಿಟೆಕ್ಟಿವ್ ಸರಿ ಆಯ್ತು, ಆ ಹುಡುಗಿಯನ್ನ ಸಾಯಿಸೋದಕ್ಕೆ ಇವನು ಯೂಸ್ ಮಾಡಿದ ವೆಪನ್ಸ್ ಏನಾದ್ರೂ ಇಲ್ಲಿ ಇರ್ತಿದ್ಯಾ? ಇಲ್ವಲ್ಲ, ಆ ರೀತಿ ಎಲ್ಲ ಏನು ಇಲ್ವಲ್ಲ. ಸರಿ ಆಯ್ತು, ಆ ರಿಚರ್ಡ್ಸನ್ ಅವನ ಶೂ ಅನ್ನ ಇವನು ತಾನೇ ಕದ್ದು ತಂದಿರೋದು, ಆ ಶೂ ಆದ್ರೂ ಈ ಮನೆಯಲ್ಲಿ ಇರ್ತಿದ್ಯಾ? ಇಲ್ಲ, ಅದುವೇ ಇಲ್ಲ. ಹಾಗಾದ್ರೆ ಖಂಡಿತ ಮರ್ಡರ್ ಅನ್ನ ಇವನು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಹೇ, ನೀನು ಏನನ್ನ ಹೇಳ್ತಿದ್ಯಾ? ಇಷ್ಟೊಂದು ಎವಿಡೆನ್ಸ್ ಇದ್ರೂ ಕೂಡ ನೀನು ನಂಬ್ತಾ ಇಲ್ವಲ್ಲ? ಹೌದು, ಇವನು ಮರ್ಡರ್ ಅನ್ನ ಮಾಡಿಲ್ಲ, ಇವನನ್ನ ಸಿಗೋಕ್ಸೋದಕ್ಕೆ ನೋಡ್ತಿದ್ದಾರೆ ಯಾರು ಅಂತ ನಮ್ಮ ಡಿಟೆಕ್ಟಿವ್ ಹೇಳ್ಬಿಟ್ಟು ಮನೆಗೆ ಹಿಂದೆ ಹೋಗ್ತಾರೆ. ಆವಾಗ ಆ ಜಾಗದಲ್ಲಿ ಏನೋ ಒಂದು ಸದ್ದಾಗುತ್ತೆ. ಸೊ ತಕ್ಷಣವೇ ಕೈಗೆ ಗನ್ನನ್ನ ತಗೊಂಡು ಒಳಗಡೆ ಏನು ಅಂತ ಹೋಗಿ ನೋಡ್ಬೇಕಾದ್ರೆ ಒಂದು ಕೋತಿ ಬಂದು ಇವಳನ್ನ ಅಟ್ಯಾಕ್ ಮಾಡುತ್ತೆ, ಕೈಯನ್ನ ಕಚ್ಬಿಡುತ್ತೆ, ರಕ್ತ ಚಿಮ್ತಿರುತ್ತೆ. ತಕ್ಷಣವೇ ಫ್ರೆಂಡ್ ಪೊಲೀಸ್ ಇನ್ನ ಕೆಲವರ ಜಾಗಕ್ಕೆ ಬಂದು ನಮ್ಮ ಹುಡುಗಿಗೆ ಕೈಗೆ ಬ್ಯಾಂಡೇಜ್ ಅನ್ನ ಹಾಕಿ ಕೊಡ್ತಾರೆ. ನೋಡ್ದ, ಹುಡುಗಿಯ ಡೆಡ್ ಬಾಡಿ ಮೇಲೆ ಒಂದು ಕೋತಿಯ ಕೂದಲು ಕೂಡ ಇರ್ತಿತ್ತು. ಇವಾಗ ನೋಡಿದ್ರೆ ಈ ವರ್ಕರ್ ಅವನ ಮನೆಯಲ್ಲಿ ಒಂದು ಕೋತಿಯನ್ನ
ಇಟ್ಟು ಸಾಕಿ ಬಂದಿದ್ದಾನೆ. ಸೊ ಖಂಡಿತ ಇವನೇನೆ ಮರ್ಡರರ್ ಆಗಿರ್ಬೇಕು, ಕೇಸು ಇಲ್ಲಿಗೇನೆ ಮುಗಿಯಿತು ಅಂತ ಹೇಳ್ತಾರೆ ಫ್ರೆಂಡ್ ಪೊಲೀಸು. ಆದ್ರೆ ಇವಾಗ ವರ್ಕರು ಎಲ್ಲೋ ಹೌಸ್ಕೊಬಿಟ್ಟಿದ್ದಾನೆ, ಅವನನ್ನ ಮಾತ್ರ ಕಂಡು ಹಿಡಿದು ಬಿಟ್ರೆ ಕೇಸೇ ಕಂಪ್ಲೀಟ್ ಆಗಿ ಸಾಲ್ವ್ಡ್, ಎಲ್ಲವೇ ಮುಗ್ದೋಗ್ಬಿಡುತ್ತೆ. ಸೊ ಇದೇನೆ ನಮ್ಮ ಜಸ್ಟಿನ್ ಮತ್ತೆ ರಿಚರ್ಡ್ಸನ್ ಹೇಳಿದ ಕುರಿ. ಅವರಿಬ್ಬರು ಸೇರಿ ಮಾಡಿದ ಮರ್ಡರ್ ಅನ್ನ ಈ ವರ್ಕರ್ ಮಾಡಿರೋ ರೀತಿ ಸೂಪರ್ ಆಗಿ ಫ್ರೇಮ್ ಅನ್ನ ಮಾಡ್ಬಿಟ್ರು. ಹೀಗಿರ್ಬೇಕಾದ್ರೆ ನಮ್ಮ ರಿಚರ್ಡ್ಸನ್ ಏನನ್ನ ಮಾಡ್ತಾನೆ ಅಂದ್ರೆ, ನಮ್ಮ ಜಸ್ಟಿನ್ ಅವನ ಗರ್ಲ್ ಫ್ರೆಂಡ್ ಹತ್ರ ಹೋಗಿ, ನೋಡ್ದ ನನ್ನ ಕಾರು ಎಷ್ಟು ಸೂಪರ್ ಆಗಿರ್ತಿದೆ, ಒಳಗಡೆ ಬರ್ತೀಯಾ, ನಾವು ಒಂದು ರೌಂಡ್ ಅನ್ನ ಹೋಗೋಣ ಅಂತ ಕರೆದ್ರೆ ಜಸ್ಟಿನ್ ಅವನ ಗರ್ಲ್ ಫ್ರೆಂಡ್ ಇವನನ್ನ ಕೇರ್ ಮಾಡೋ ರೀತಿನೇ ಕಾಣ್ತಿಲ್ಲ. ಸೊ ರಾತ್ರಿ ಹೊತ್ತು ಆಗುತ್ತೆ, ನಮ್ಮ ಜಸ್ಟಿನ್ ಅವನ ಮನೆಗೆ ಹೋದ್ರೆ ಆಲ್ರೆಡಿ ಮನೆ ಒಳಗಡೆ ರಿಚರ್ಡ್ಸನ್ ಬೆಡ್ ಮೇಲೆ ಕೂತಿರ್ತಾನೆ. ಜಸ್ಟಿನ್, ನೆನೆ ರಾತ್ರಿ ನೀನು ಎಲ್ಲಿ ಇರ್ತಿದ್ದೆ? ನಾನು ಮನೇಲೇ ಇರ್ತಿದ್ದೆ. ತಕ್ಷಣವೇ ಅವನ ಕತ್ತನ್ನ ಹಿಡಿದು ನುಳ್ದು, ಯಾರ ಹತ್ರ ನೀನು ಸುಳ್ಳನ್ನ ಹೇಳ್ತಿದ್ಯಾ? ನೆನೆ ರಾತ್ರಿ ನೀನು ನಿನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಇರ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೋ ಈ ಸಿಡಿಯನ್ನ ನೀನ್ ಇಟ್ಕೋ, ಇದು ನಿನಗಾಗಿನೇ, ಇದನ್ನ ಹಾಕಿ ನೋಡು ಅಂತ ಹೇಳಿ ರಿಚರ್ಡ್ಸನ್ ಅಲ್ಲಿಂದ ಹೋಗ್ಬಿಡ್ತಾನೆ. ನಮ್ಮ ಜಸ್ಟಿನ್ ಆ ಸಿಡಿಯನ್ನ ಪ್ಲೇ ಮಾಡಿ ನೋಡಿದ್ರೆ ಆ ರಿಚರ್ಡ್ಸನ್ ನಮ್ಮ ಜಸ್ಟಿನ್ ಅವನ ಗರ್ಲ್ ಫ್ರೆಂಡ್ ಅನ್ನ ಪಿಕಪ್ ಮಾಡಿ ಅವಳ ಜೊತೆ ರೊಮ್ಯಾನ್ಸ್ ಮಾಡೋ ರೀತಿ ಆ ವಿಡಿಯೋ ಇರುತ್ತೆ. ಇದನ್ನ ನೋಡಿ ನಮ್ಮ ತುಂಬಾನೇ ಕೋಪ ಮಾಡ್ಕೊ ಆ ಸಮಯದಲ್ಲಿ ಕರೆಕ್ಟ್ ಆಗಿ ರಿಚರ್ಡ್ ಅವನ ಹತ್ರದಿಂದ ಫೋನ್ ಕಾಲ್ ಬರುತ್ತೆ. ಲೋ ಜಸ್ಟಿನ್, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಮ್ಮ ಇಬ್ಬರ ಮಧ್ಯದಲ್ಲಿ ಯಾರು ಬರಬಾರ್ದು ಅಂತ. ಸುಮ್ನೆ ಹೋದ ಒಂದು ಹುಡುಗಿಯನ್ನ ನೋಡ್ದ, ಅವಳ ಜೊತೆ ಚೆನ್ನಾಗಿದ್ದ, ಎಂಜಾಯ್ ಮಾಡ್ದ, ಮತ್ತೆ ರಿಟರ್ನ್ ಬಂದ್ಬಿಡ್ಬೇಕು. ಆದ್ರೆ ಅದನ್ನ ಬಿಟ್ಬಿಟ್ಟು ಲೈಫ್ ಲಾಂಗ್ ಒಬ್ಬಳು ಹುಡುಗಿಯ ಜೊತೆ ಇರಬೇಕು ಅಂತ ಆಸೆ ಪಡ್ತಿದ್ಯಲ್ಲ ನೀನು, ಅದ್ರಲ್ಲೂ ನನ್ನ ಹತ್ರ ಸುಳ್ಳನ್ನ ಹೇಳ್ಬಿಟ್ಟು ಹೋಗಿದ್ಯಲ್ಲ, ಇದೇನೇ ನಿನಗೆ ಲಾಸ್ಟ್ ವಾರ್ನಿಂಗ್. ಅದು ಮಾತ್ರ ಇಲ್ಲ, ಬೇಗನೆ ನಾವು ಆ ಕುರಿಯ ಕಥೆನ ಮುಗಿಸ್ಬೇಕಾಗಿದೆ. ಸೊ ಆ ಕೆಲಸವನ್ನ ನಾನು ನೋಡ್ಕೋತೀನಿ, ನೀನು ಸುಮ್ನೆ ಮರೀದಿಯಿಂದ ನಿಯತಾಗಿರೋದನ್ನ ಮಾತ್ರ ಕಲಿ ಅಂತ ಹೇಳಿ ಜಸ್ಟಿನ್ಗೆ ಹೆದರಿಸಿ ಫೋನ್ ಅನ್ನ ಕಟ್ ಮಾಡ್ತಾನೆ ರಿಚರ್ಡ್ಸನ್. ಇದರಿಂದ ರಿಚರ್ಡ್ಸನ್ ಮೇಲೆ ನಮ್ಮ ಜಸ್ಟಿನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದಕ್ಕಿಂತ ಅವನ ಗರ್ಲ್ ಫ್ರೆಂಡ್ ಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತಿರುತ್ತೆ. ಯಾಕೆಂದ್ರೆ ಆ ಹುಡುಗಿ ಇವನಿಗೆ ಚೀಟನ್ನು ಮಾಡ್ಬಿಟ್ಟಿದ್ದಾಳೆ ಅಲ್ಲ. ಪ್ರಪಂಚದಲ್ಲಿ ಮಾಡ್ಲೇಬಾರದ ದೊಡ್ಡ ತಪ್ಪು ಯಾವುದು ಅಂದ್ರೆ, ಒಬ್ಬರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಬೇಕಾದ್ರೆ ಇನ್ನೊಬ್ಬರ ಜೊತೆ ರೊಮ್ಯಾನ್ಸ್ ಮಾಡೋದು. ಇಂತಹ ಸಮಯದಲ್ಲಿ ರಿಚರ್ಡ್ಸನ್ ತಲೆಗೆ ಪ್ಲಾಸ್ಟಿಕ್ ಕವರ್, ಕೈಗೆ ಗ್ಲೌಸ್, ಬಾಡಿಗೆ ಜಾಕೆಟ್ ಅಂತ ಎಲ್ಲವನ್ನು ಹಾಕೊಂಡು ಹೌಸ್ ಇರ್ತಾ ಇರುವ ವರ್ಕರ್ ಅನ್ನು ಹೋಗಿ ನೋಡ್ತಾನೆ. ಆ ವರ್ಕರ್ ಕಣ್ಬಿಟ್ಟು ಎಚ್ಚರಾಗಿ, ಲೋ ರಿಚರ್ಡ್, ಇಲ್ಲೇನೋ ಮಾಡ್ತಿದ್ಯಾ ನೀನು, ಏನು ಕಾಸ್ಟ್ಯೂಮ್ ಇದು ಅಂತ ಕೇಳಿದ್ರೆ, ನಿನ್ನ ಕಥೆಯನ್ನು ಮುಗಿಸೋದಕ್ಕಾಗಿ ಬಂದಿದ್ದೀನಿ ಅಂತ ಹೇಳಿ ಆ ವರ್ಕರ್ಗೆ ಶೂಟ್ ಅನ್ನ ಮಾಡ್ತಾನೆ ರಿಚರ್ಡ್. ಸೊ ಆ ವರ್ಕರೇ ಆ ಹುಡುಗಿಯನ್ನು ಕೊಂದಿರೋದು. ಆದ್ರಿಂದ ಪೊಲೀಸರ್ಸ್ ಇವನನ್ನ ತುಂಬಾನೇ ಹುಡುಕ್ತಿದ್ದಾರೆ. ಸೊ ಪೊಲೀಸರ್ಸ್ ಹತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಗೊತ್ತಾಗದೆ ತನ್ನನ್ನು ತಾನೇ ಶೂಟ್ ಮಾಡಿ ಕೊಂದ್ಕೋಬಿಟ್ಟ ಈ ವರ್ಕರ್ ಅನ್ನೋ ರೀತಿ ಫ್ರೇಮ್ ಮಾಡಿ ಇಟ್ಬಿಟ್ಟು ಬಂದ್ಬಿಡ್ತಾನೆ. ಈ ಕಡೆ ನಮ್ಮ ಜಸ್ಟಿನ್ ಅವನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋದನ್ನೇ ಸ್ಟಾಪ್ ಮಾಡಿ ಬಿಡ್ತಾನೆ. ಅವಳಿಗೆ ಬಂದು, ಲೋ ಏನೋ ಆಯ್ತು ನಿನಗೆ ಅಂತ ಕೇಳಿದ್ರೆ, ಇವನು ಅವಳಿಗೆ ಹಾಕಿ ಕೆಟ್ಟದಾಗಿ ಬೈಬೇಕಾದ್ರೆ ಟೆನ್ಷನ್ ಆಗಿದ್ದ ಹುಡುಗಿ ಇವನ ಕಪಾಲಕ್ಕೇನೆ ಪಟಾರ ಅಂತ ಹೊಡೆದ್ಬಿಟ್ಟು ಅಲ್ಲಿಂದ ಹೋಗ್ತಾವಳೆ. ಮಾಡೋದ್ ಮಾಡ್ಬಿಟ್ಟು ನಮಗೇನೆ ಹೊಡೆತಿದ್ದಲ್ಲ ಅಂತ ಇನ್ನವೇ ಟೆನ್ಷನ್ ಆಗ್ತಾನೆ ನಮ್ಮ ಜಸ್ಟಿನ್. ಈ ಕಡೆ ಕೋತಿ ಕಚ್ಚಿ ಏಟಾಗಿರೋದ್ರಿಂದ ನಮ್ಮ ಡಿಟೆಕ್ಟಿವ್ ಅನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಮೇ ಬಿ ಅವಳಿಗೆ ಇನ್ಫೆಕ್ಷನ್ ಆಗ್ಬಿಟ್ರೆ ಆದ್ರಿಂದ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋತಿರ್ತಾಳೆ. ಆವಾಗ ಆ ಜಾಗಕ್ಕೆ ಪೊಲೀಸ್ ಫ್ರೆಂಡ್ ಬಂದು, ಆ ವರ್ಕರೇ ಮರ್ಡರರ್ ಅಂತ ನಾನು ಹೇಳ್ದೆ, ನೀನು ನಂಬಲಿಲ್ಲ ಅಲ್ಲ. ಇವಾಗ ಆ ವರ್ಕರ್ ಹತ್ರ ಇಂದ ರಿಚರ್ಡ್ ಅವನ ಶೂ ಅನ್ನ ಕಂಡಿರೋದಾಯ್ತು. ಅದು ಮಾತ್ರ ಇಲ್ಲ, ಸತ್ತೋಗಿದ ಹುಡುಗಿಯ ಬೆರಳನ್ನ ಒಂದನ್ನ ಕಟ್ ಮಾಡ್ಕೊಂಡಿದ್ದ ಅಲ್ಲ, ಅದು ಕೂಡ ಅವನ ಹತ್ರನೇ ಇರ್ತಿತ್ತು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಡಿಟೆಕ್ಟಿವ್ ಕೂಡ, ನಾವೇನೆ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದ್ವಿ ಅನ್ಸುತ್ತೆ ಇಷ್ಟು ದಿನ. ಸರಿ ಓಕೆ, ಆ ವರ್ಕರೇ ಮರ್ಡರರ್, ಅವನನ್ನ ಬೇಗನೆ ವಿಚಾರಣೆ ಮಾಡಿ ಅವನನ್ನ ಜೈಲಿಗೆ ಹಾಕಿ ಕೇಸನ್ನ ಕ್ಲೋಸ್ ಮಾಡಿ ಅಂತ ಡಿಟೆಕ್ಟಿವ್ ಹೇಳಿದ್ರೆ, ಅದನ್ನೇ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿನ್ನೆ ರಾತ್ರಿನೇ ಅವನು ತನ್ನನ್ನು ತಾನೇ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಅಂತ ಹೇಳಿದ ತಕ್ಷಣವೇ ಇದನ್ನ ಕೇಳಿ ನಮ್ಮ ಡಿಟೆಕ್ಟಿವ್ ಗೆ ಸಿಕ್ಕಾಪಟ್ಟೆ ಡೌಟ್ ಬರುತ್ತೆ. ಒಬ್ಬಳು ಹುಡುಗಿಯ ಕೈ ಬೆರಳನ್ನ ಅವನು ಕಟ್ ಮಾಡಿ ತಗೊಂಡಿದ್ದಾನೆ ಅಂದ್ರೆ ಖಂಡಿತ ಅವನೊಬ್ಬ ಸೈಕೋಪಾತ್ ಕಿಲ್ಲರ್ ಆಗಿನೇ ಇರಬೇಕು. ಆದ್ರೆ ಯಾವತ್ತೂ ಒಬ್ಬ ಸೈಕೋ ಕಿಲ್ಲರ್ ಈ ರೀತಿ ಪೊಲೀಸರಿಗೆ ಹೆದರ್ಕೊಂಡು ತನ್ನನ್ನ ತಾನೇ ಕೊಂದ್ಕೊಳ್ಳೋದೇ ಇಲ್ಲ. ಇವನ್ನೆಲ್ಲ ದಾಟಿ ಅವನು ಪೊಲೀಸರ್ ಅವರ ಕೈಗೇನೆ ಸಿಗೋಕೊಳ್ದೆ ಹೌಸಿ ಚೆನ್ನಾಗಿ ಆರಾಮಾಗಿನೇ ಇದ್ದಿದ್ದಾನೆ. ಸೊ ಹಾಗೆ ಹೌಸಿರೋನು ಏನಕ್ಕಾಗಿ ತನ್ನನ್ನು ತಾನೇ ಕೊಂದ್ಕೋಬೇಕು? ನನಗೆ ಗೊತ್ತಿದ್ದು ಇದಕ್ಕೆ ಕಾರಣ ರಿಚರ್ಡ್ ಮತ್ತೆ ಜಸ್ಟಿನ್ ಅನ್ನೋ ಹುಡುಗರೇ. ಆ ಹುಡುಗರನ್ನ ಫಸ್ಟ್ ನಾವು ಹಿಡಿಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಆ ಹುಡುಗರಿಗೆ ಆಪೋಸಿಟ್ ಆಗಿ ನಮ್ಮ ಹತ್ರ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಆ ವರ್ಕರೇ ಮಾಡಿರೋದು ಅನ್ನೋ ರೀತಿನೇ ಎವಿಡೆನ್ಸ್ ಎಲ್ಲವೇ ನಮ್ಮ ಹತ್ರ ಇರ್ತಿರೋದು. ಮತ್ತೆ ಇದೇನೇ ನಿಜ, ನಮ್ಮ ಕೈಯಲ್ಲಿ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಫ್ರೆಂಡ್ ಪೊಲೀಸ್ ಹೇಳಿದ್ರೆ, ಅವನು ಹೇಳೋದನ್ನ ಯಾವುದನ್ನು ನಮ್ಮ ಡಿಟೆಕ್ಟಿವ್ ಕೇಳೋ ರೀತಿ ಇಲ್ಲ. ಆದ್ರಿಂದ ಅವರೇನೇ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರಿಚರ್ಡ್ ಅನ್ನ ಫಾಲೋ ಮಾಡ್ತಾರೆ. ಆವಾಗ ರಿಚರ್ಡ್ ಒಬ್ಬಳು ಹುಡುಗಿಯ ಜೊತೆ ಸುತ್ತಾಡ್ತಿರ್ತಾನೆ. ಸೊ ಇವಾಗ್ಲೇನೆ ನಮಗುವೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆ ರಿಚರ್ಡ್ ಈ ಹುಡುಗಿಯ ಜೊತೆ ಇರುವ ವಿಡಿಯೋವನ್ನೇ ನಮ್ಮ ಜಸ್ಟಿನ್ ಕೈಗೆ ಕೊಟ್ಟಿರ್ತಾನೆ. ಈ ಹುಡುಗಿಯನ್ನು ನೋಡೋದಕ್ಕೆ ಕೂಡ ನಮ್ಮ ಜಸ್ಟಿನ್ ಅವನ ಗರ್ಲ್ ಫ್ರೆಂಡ್ ರೀತಿನೇ ಕಾಣ್ತಿದ್ದಾಳೆ. ಅದು ಮಾತ್ರ ಇಲ್ಲ, ವಿಡಿಯೋದಲ್ಲಿ ಆ ಹುಡುಗಿಯ ಮುಖವೆಲ್ಲ ಸರಿಯಾಗಿ ಕಾಣಿಸೋದು ಇಲ್ಲ. ಇದು ಗೊತ್ತಿಲ್ಲದೆ ನಮ್ಮ ಜಸ್ಟಿನ್ ಅವನ ಲವರ್ ಅನ್ನ ಹಿಡಿದು ಬೈಬೇಕಾದ್ರೆ ಆ ಹುಡುಗಿ ಟೆನ್ಷನ್ ಆಗಿ ಇವನ ಮುಖಕ್ಕೇನೆ ಹೊಡೆದ್ಬಿಟ್ಟು ಹೋಗಿದ್ದಾಳೆ. ಯಾಕೆಂದ್ರೆ ಜಸ್ಟಿನ್ ಒಬ್ಳು ಹುಡುಗಿಯ ಜೊತೆ ಹೋಗೋದು ಈ ರಿಚರ್ಡ್ ಅವನಿಗೆ ಇಷ್ಟವಾಗ್ತಿಲ್ಲ. ಆದ್ರೆ ಇವನು ಮಾತ್ರ ಬೇರೆ ಹುಡುಗಿಯರ ಜೊತೆ ಇರಬಹುದು. ಆದ್ರಿಂದಾನೇ ಚೆನ್ನಾಗಿ ಪ್ಲಾನ್ ಮಾಡಿ ಅವರಿಬ್ಬರಿಗೂ ಬ್ರೇಕಪ್ ಅನ್ನ ಮಾಡಿಸ್ಬಿಟ್ಟ. ಸೊ ರಿಚರ್ಡ್ ಅನ್ನ ಡೀಪ್ ಆಗಿ ಫಾಲೋ ಮಾಡ್ತಿರ್ತಾಳೆ ನಮ್ಮ ಡಿಟೆಕ್ಟಿವ್. ನಂತರ ರಿಚರ್ಡ್ ಅವನ ಮನೆ ಹೊರಗಡೆ ಇರ್ತಾ ಇರುವ ಡಸ್ಟ್ಬಿನ್ ಅನ್ನು ತಗೊಂಡ್ ಬಂದು ಅದರಲ್ಲಿ ಇರುವ ಕಸಗಳನ್ನ ಕೂಡ ಚೆಕ್ ಮಾಡ್ತಾಳೆ. ಅದನ್ನ ಟೆಸ್ಟಿಗೆ ಕೂಡ ಕಳಿಸ್ತಾಳೆ. ಸೊ ಇವಾಗ ರಿಚರ್ಡ್ ಅನ್ನ ಫಾಲೋ ಮಾಡಿದ್ದು ಸಾಕು, ನೆಕ್ಸ್ಟ್ ನಾವು ಜಸ್ಟಿನ್ ಅನ್ನ ಫಾಲೋ ಮಾಡೋಣ ಅಂತ ಅವರ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ರಿಚರ್ಡ್ಸನ್ ಮತ್ತೆ ಜಸ್ಟಿನ್ ಮೀಟ್ ಮಾಡ್ಕೊಂಡಿರ್ತಾರೆ. ಆವಾಗ ಜಸ್ಟಿನ್, ನಮ್ಮ ಪ್ಲಾನ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್. ಆ ಡಿಟೆಕ್ಟಿವ್ ನನ್ನ ಹತ್ರ ಬಂದು ಆ ಹೋಟೆಲ್ ಅಲ್ಲಿ ಒಂದು ಕಾಸ್ಟ್ಲಿ ಆದ ಫುಡ್ ಅನ್ನ ನಾನು ತಿಂದೆ ಅಲ್ಲ, ಆ ಫುಡಿನ ಬಗ್ಗೆ ನನ್ನ ಹತ್ರ ಕೇಳಿ ವಿಚಾರಣೆಯನ್ನ ಮಾಡಿದ್ರು. ಅದಕ್ಕೆ ಏನು ಇಲ್ಲ, ಅದ್ರ ಬಗ್ಗೆ ಅವರು ವಿಚಾರಣೆ ಮಾಡ್ತಿದ್ದಾರೆ ಅಂದ್ರೆ ನಾನು ಮಾಡಿದ ವಾಮಿಟ್ ಅನ್ನ ಅವರು ಕಂಡಿಡಿದಿರ್ಬೇಕು. ಯಾವ ವಾಮಿಟ್ ಕಣೋ? ಮರ್ಡರ್ ಮಾಡಿದ ಜಾಗದಲ್ಲಿ ನಾನು ವಾಮಿಟ್ ಅನ್ನ ಮಾಡ್ಕೊಂಡೆ ಅಲ್ಲ, ಆ ವಾಮಿಟ್ ಅನ್ನ ಪೊಲೀಸರ್ಸ್ ಕಂಡಿಡಿದು ಬಿಟ್ಟಿದ್ದಾರೆ ಅಷ್ಟೇ. ಇದನ್ನ ಕೇಳಿದ ತಕ್ಷಣ ರಿಚರ್ಡ್
ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಏನು ಕೆಲಸವನ್ನ ಮಾಡಿದ್ಯೋ ನೀನು, ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡೋಣ ಅಂತ ಹೇಳಿ ನೀನೇನೆ ಈ ರೀತಿ ತಪ್ಪನ್ನ ಮಾಡ್ಬಿಟ್ಟಿದ್ಯಲ್ಲ, ನೀನು ತುಂಬಾನೇ ವೇಸ್ಟ್ ಕೊಣೋ, ವೇಸ್ಟ್ ಫೆಲೋ, ದಡ್ಡ ಅಂತ ಅದು ಇದಂತ ಜೋರಾಗಿ ಬೈಬೇಕಾದ್ರೆ ಆಲ್ರೆಡಿ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾ ಇರುವ ಜಸ್ಟಿನ್ ರಿಚರ್ಡ್ ಅವನ ಮೂಗಿಗೆ ಪಂಚ್ ಮಾಡ್ಬೇಕಾದ್ರೆ ಅವನ ಮೂಗಿಂದ ಬಳಬಳ ಅಂತ ರಕ್ತ. ಇಂತಹ ಸಿಚುವೇಶನ್ ಅಲ್ಲಿ ಇವರಿಬ್ಬರು ಈ ರೀತಿ ಜಗಳ ಮಾಡ್ತಿದ್ರೆ ಅಷ್ಟೇ ಕಥೆನೇ ಮುಗ್ದೋಗುತ್ತೆ. ಇಲ್ಲಿ ನೋಡು, ನಾವಿಬ್ಬರು ಒಟ್ಟಿಗಿರ್ಬೇಕು, ಇದನ್ನ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ. ರಾತ್ರಿ ಬೇಕಾಗಿದ್ರೆ ನಾವು ರೆಸ್ಟೋರೆಂಟ್ ಗೆ ಹೋಗೋಣ ಅಂತ ಹೇಳಿ ಇಬ್ಬರು ಹುಡುಗರುವೆ ರೆಸ್ಟೋರೆಂಟ್ ಗೆ ಹೋಗಿದ್ದು ಬರ್ಬೇಕಾದ್ರೆ ಜಾಲಿಯಾಗಿ ಮಾತಾಡಿ ಬರ್ತಿರ್ತಾರೆ. ಸೊ ಇಬ್ಬರುವೆ ಚೆನ್ನಾಗಿ ಜಾಲಿಯಾಗಿ ಮಾತಾಡಿ ಬರ್ತಿರೋದನ್ನ ನಮ್ಮ ಡಿಟೆಕ್ಟಿವ್ ಅವ್ರಗಳಿಗೇನೆ ಗೊತ್ತಾಗದೆ ಫೋಟೋವನ್ನ ತಗೋತಾಳೆ. ಯಾಕೆಂದ್ರೆ ಜಸ್ಟಿನ್ ಹೇಳಿರ್ತಾನೆ ಅಲ್ವಾ, ನಾನು ರಿಚರ್ಡ್ ಜೊತೆ ಮಾತಾಡೋದೇ ಇಲ್ಲ, ಅವನಂದ್ರೆ ನನಗೆ ಇಷ್ಟ ಇಲ್ಲ ಅಂತ. ಆದ್ರೆ ಇವಾಗ ಇವರಿಬ್ಬರು ಒಟ್ಟಿಗೆ ಬರ್ತಿದ್ದಾರೆ ಅಂದ್ರೆ ಇದೇನೆ ತುಂಬಾನೇ ದೊಡ್ಡ ಎವಿಡೆನ್ಸ್ ಅಲ್ಲ. ಸೊ ಫೋಟೋವನ್ನ ತಗೊಂಡು ಕಾರಲ್ಲಿ ಅಲ್ಲಿಂದ ಹೊಡೋಣ ಅನ್ಕೋಬೇಕಾದ್ರೆ ಆ ಜಾಗಕ್ಕೆ ರಿಚರ್ಡ್ ಬಂದ್ಬಿಡ್ತಾನೆ. ಮೇಡಮ್, ನೀವು ಡಿಟೆಕ್ಟಿವ್ ತಾನೆ, ಈ ಜಾಗದಲ್ಲಿ ನೀವು ಏನನ್ನ ಮಾಡ್ತಿದ್ದೀರಾ? ಡಿಟೆಕ್ಟಿವ್ ಏನನ್ನ ಹೇಳುವುದಂತ ಗೊತ್ತಾಗ್ತಿಲ್ಲ. ಆ ಸಮಯದಲ್ಲಿ ಅವಳ ಹತ್ರ ಇರುವ ಕ್ಯಾಮ್ರಾವನ್ನ ರಿಚರ್ಡ್ ನೋಡ್ಬಿಡ್ತಾನೆ. ಸೊ ಸಡನ್ ಆಗಿ ರಿಚರ್ಡ್ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ನಮ್ಮ ಡಿಟೆಕ್ಟಿವ್ ಅನ್ನ ಹುಷಾರ್ ಮಾಡೋ ರೀತಿ ಪಿಕಪ್ ಲೈನ್ಸ್ ಗಳಾಗಿ ಮಾತಾಡ್ತಿರ್ತಾನೆ. ಹಾಗೆ ಅವಳ ಕೈಯನ್ನೆಲ್ಲ ಹಿಡಿತಾನೆ. ಇದರಲ್ಲಿ ಟೆನ್ಷನ್ ಆಗಿದೆ ನಮ್ಮ ಡಿಟೆಕ್ಟಿವ್ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಅದ್ರಲ್ಲಿ ಇವನಿಗೆ ಜೋರಾಗಿ ಏಟಾಗಿರೋ ರೀತಿ ತುಂಬಾನೇ ಆಕ್ಷನ್ ಅನ್ನ ಮಾಡ್ತಿರ್ತಾನೆ. ಹುಡುಗ, ಏನು ಆಯ್ತು ನಿನಗೆ ಅಂತ ಅವನನ್ನ ಸಮಾಧಾನ ಮಾಡೋದಕ್ಕೆ ಹೋದ್ರೆ ಅವರ ಕೈಯನ್ನ ಬಿಡಿಸ್ಬಿಟ್ಟು ಅವನ ಪಾಡಿಗೆ ಹೋಗ್ತಿರ್ತಾನೆ ರಿಚರ್ಡ್. ಏನೋ ಹೇಗೋ ಇವರಿಬ್ಬರು ಫ್ರೆಂಡ್ಸ್ ಅನ್ನೋದಕ್ಕೆ ಎವಿಡೆನ್ಸ್ ಇವಾಗ ನಮ್ಮ ಹತ್ರ ಇರ್ತಿದೆ ಅಂತ ಬೇಗನೆ ನಮ್ಮ ಪೊಲೀಸ್ ಫ್ರೆಂಡ್ ಹತ್ರ ಹೋಗಿ, ನಾನು ಹೇಳಿದನ್ನ ನೀನು ನಂಬಲೇ ಇಲ್ಲ ಅಲ್ಲ, ಆ ಮರ್ಡರ್ ಅನ್ನ ಮಾಡಿದ್ದು ಆ ವರ್ಕರ್ ಇಲ್ಲ, ಈ ಇಬ್ಬರು ಕಿತಾಪತಿಗಳೇ, ಈ ಇಬ್ಬರು ಹುಡುಗರೇನೆ, ಇವ್ರುಗಳೇನೆ ಆ ಮರ್ಡರ್ ಅನ್ನ ಮಾಡಿರೋದು. ಇವರಿಬ್ಬರ ಒಳಗಡೆ ಯಾವುದೇ ರೀತಿಯ ಟಚ್ ಇಲ್ಲ ಅಂತ ಹೇಳಿದ್ರಲ್ವಾ, ಆದ್ರೆ ಇಲ್ಲಿ ನೋಡು ಇವರಿಬ್ಬರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿ ಇರ್ತಿದ್ದಾರೆ ಅಂತ ಹೇಳಿ ಫೋಟೋಸ್ ಅನ್ನು ತೋರಿಸ್ತಾರೆ. ಸೊ ಇದನ್ನ ನೋಡಿದ ಫ್ರೆಂಡ್ ಪೊಲೀಸುವೆ, ಸರಿ ಆಯ್ತು, ಇದಕ್ಕೆ ಏನನ್ನ ಮಾಡ್ಬೇಕು ಅಂತ ಹೇಳ್ತಿದ್ಯಾ ಇವಾಗ ನೀನು? ನಾವೇನೇ ದೊಡ್ಡ ಆಫೀಸರ್ಗೆ ಹೇಳಿ ಇಬ್ಬರು ಹುಡುಗರನ್ನು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ಮಾಡ್ಬೇಕು. ಆ ರೀತಿ ವಿಚಾರಣೆ ಮಾಡ್ಬೇಕಂದ್ರೆ ಫಸ್ಟ್ ನಿನ್ನನ್ನೇ ವಿಚಾರಣೆ ಮಾಡ್ಬೇಕು. ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಆ ರಿಚರ್ಡ್ ಅನ್ನುವ ಹುಡುಗನಿಗೆ ಹಾಕಿ ಹೊಡೆದ್ ಬಿಟ್ಟಿದ್ಯಾ ಅಂತಲ್ಲ ನೀನು. ಏನು ನಾನು ಹೊಡೆದ್ನ? ನಾನು ಜಸ್ಟ್ ಕಾರ್ ಡೋರ್ ಅನ್ನ ಮೆತ್ತಿಗೆನೆ ಓಪನ್ ಮಾಡಿದ್ದು, ಆದ್ರೆ ಅವನೇನೆ ಜೋರಾಗಿ ಏಟಾಗಿರೋ ರೀತಿ ತುಂಬಾನೇ ಆಕ್ಟಿಂಗ್ ಅನ್ನ ಮಾಡ್ದ. ಇವು ಎಲ್ಲವೇ ಅವ್ರಗಳ ಪ್ಲಾನ್, ನನ್ನನ್ನ ನಂಬು ಪ್ಲೀಸ್, ಇವ್ರುಗಳೇನೆ ಆ ಮರ್ಡರ್ ಅನ್ನ ಮಾಡಿರೋದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಪೊಲೀಸ್, ಸರಿ ನೀನು ಒಂದು ಕೆಲಸವನ್ನ ಮಾಡು, ಮರ್ಡರ್ ನಡೆದಿದ್ದ ಜಾಗದಲ್ಲಿ ಒಂದು ವಾಮಿಟ್ ಅನ್ನ ನಾವು ಕಂಡಿಡಿದ್ವಲ್ವಾ, ಆ ವಾಮಿಟಿನ DNA ವನ್ನ ರಿಚರ್ಡ್ ಜೊತೆಗೆ ಮಾತ್ರ ಇಲ್ಲ, ಜಸ್ಟಿನ್ ಅವನ DNA ಜೊತೆಗೂ ಮ್ಯಾಚ್ ಮಾಡಿ ನೋಡು, ಯಾರದಾದ್ರೂ ಒಬ್ಬರದು ಮ್ಯಾಚ್ ಆದ್ರೂ ಕೂಡ ಅವರನ್ನ ನಾವು ಕಸ್ಟಡಿಗೆ ತಗೊಳ್ಳೋದಕ್ಕೆ ಆಗುತ್ತೆ ಅಂತ ಐಡಿಯಾವನ್ನ ಕೊಡ್ತಾನೆ. ಸೊ ನಮ್ಮ ಡಿಟೆಕ್ಟಿವ್ ಆ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ತರ ಜಸ್ಟಿನ್ ಅವನ DNA ಸ್ಯಾಂಪಲ್ ಅನ್ನ ಕೂಡ ಲ್ಯಾಬಿಗೆ ಕೊಟ್ಬಿಡ್ತಾರೆ. ಅದರ ರಿಸಲ್ಟ್ ಬರೋದಕ್ಕೆ ಸ್ವಲ್ಪ ದಿನ ಆಗುತ್ತೆ. ಆದ್ರೆ ಅದಕ್ಕೂ ಮುಂಚೆನೆ ಇವರು ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗಿದೆ. ಸತ್ತೋಗಿದ್ದ ಹುಡುಗಿ ಕರೆಕ್ಟ್ ಆಗಿ 9:26 ಅಂದ್ರೆ ಒಂದು 9:00ವರೆಗೆ ಕರೆಕ್ಟ್ ಆಗಿ ಸತ್ತೋಗಿದ್ದಾಳೆ. ಸೊ ಆ ಹುಡುಗಿಯನ್ನು ಕೊಂದಿದ್ದು ಜಸ್ಟಿನ್ ಮತ್ತೆ ರಿಚರ್ಡ್. ಅಂದ್ರೆ 9:00ವರೆಗೆ ಆ ಹುಡುಗಿಯ ಮನೆಯಲ್ಲಿ ಆ ಇಬ್ಬರು ಹುಡುಗರು ಇದ್ದಿರ್ಬೇಕು. ಆದ್ರೆ ರಿಚರ್ಡ್ ಅವನ ಫ್ರೆಂಡ್ಸ್ ಗಳ ಜೊತೆ ಗ್ರೂಪ್ ಸ್ಟಡಿಯಲ್ಲಿ ಇದ್ದಿದ್ದಾನೆ. ಅದೇ ಸಮಯದಲ್ಲಿ ನಮ್ಮ ಜಸ್ಟಿನ್ ಒಂದು ಹೋಟೆಲ್ ಅಲ್ಲಿ ಊಟ ಮಾಡಿದ್ದಾನೆ. ಹಾಗಾದ್ರೆ ಮರ್ಡರ್ ನಡೆದಿದ್ದ ಸಮಯದಲ್ಲಿ ಹುಡುಗರು ಇಬ್ಬರು ಆ ಹುಡುಗಿಯ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಬೇರೆ ಯಾರು ತಾನೇ ಆ ಮರ್ಡರ್ ಅನ್ನ ಮಾಡಿರ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಆವಾಗ್ಲೇ ನಮ್ಮ ಡಿಟೆಕ್ಟಿವ್ ಅವರ ಮನೆಯಲ್ಲಿ ಒಂದು ಕ್ಲಾಕ್ ಇರುತ್ತೆ, ಅದನ್ನ ತೆಗೆದು ಕೆಳಗಡೆ ಹಾಕಿ ಹೊಡೆದಾಕ್ತಾರೆ. ಕೆಳಗಡೆ ಬಿದ್ದು ಗ್ಲಾಸಸ್ ಹೊಡೆದ್ರು ಕೂಡ ಅದು ಕರೆಕ್ಟ್ ಆಗಿ ರನ್ ಆಗ್ತಾನೆ ಇರುತ್ತೆ. ಆದ್ರಿಂದ ಮತ್ತೆ ಅದನ್ನ ತೆಗೆದು ಕೆಳಗಡೆ ಹಾಕ್ತಾಳೆ. ಆವಾಗ ಕೂಡ ಚೆನ್ನಾಗಿನೇ ರನ್ ಆಗ್ತಿರುತ್ತೆ. ಸೊ ಫೈನಲಿ ಜೋರಾಗಿ ತೆಗೆದು ಹೊಡಿಬೇಕಾದ್ರೇನೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ, ಟೈಮ್ ರನ್ ಆಗೋದು ನಿಂತು ಬಿಡುತ್ತೆ. ನಂತರ ನಮ್ಮ ಡಿಟೆಕ್ಟಿವ್ ಡೈರೆಕ್ಟ್ ಆಗಿ ಆ ಸತ್ತೋಗಿದ್ದ ಹುಡುಗಿಯ ಮನೆಗೆ ಹೋಗ್ತಾರೆ. ಆ ಹುಡುಗಿಯ ಮನೆ ಮುಂದೆ ಒಂದು ದೊಡ್ಡ ಗಾರ್ಡನ್ ಇರುತ್ತೆ. ಆ ಗಾರ್ಡನ್ ಗೆ ನೀರನ್ನ ಹಾಕೋದು, ಆ ಗಾರ್ಡನ್ ಅಲ್ಲೇ ಒಂದು ಸ್ಪ್ರೇಯರ್ ಅನ್ನ ಸೆಟ್ ಮಾಡಿ ಇಟ್ಟಿರ್ತಾರೆ. ಅದರಲ್ಲೂ ಆ ಸ್ಪ್ರೇಯರ್ ಆಟೋಮೆಟಿಕ್ ಆಗಿ ಸೆಟ್ ಮಾಡಿ ಇಟ್ಟಿರುವ ಕೆಲವೊಂದು ಟೈಮ್ ಅಲ್ಲಿ ಮಾತ್ರವೇ ನೀರನ್ನ ಸ್ಪ್ರೇ ಮಾಡುತ್ತೆ. ಸೊ ಅದು ಯಾವ ಟೈಮ್ ಅಂತ ನೋಡ್ಬೇಕಾದ್ರೆ ಈವ್ನಿಂಗ್ 3:30 ಅಂತ ಹಾಕಿರುತ್ತೆ. ಸೊ ಇದನ್ನ ನೋಡಿದ ತಕ್ಷಣವೇ ನಮ್ಮ ಡಿಟೆಕ್ಟಿವ್ ಆ ಕೇಸ್ ಅನ್ನೇ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಡ್ತಾರೆ. ಫ್ರೆಂಡ್ ಪೊಲೀಸ್ಗೆ ಕಾಲ್ ಅನ್ನ ಮಾಡಿ ಆ ಹುಡುಗರು ಈ ಮರ್ಡರ್ ಅನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ನಾನು ಕಂಡುಹಿಡಿದು ಬಿಟ್ಟೆ ಅಂತ ಹೇಳ್ತಾಳೆ. ಸೊ ನಮಗೂ ಇವಾಗ್ಲೇನೆ ಈ ಮರ್ಡರ್ ಅನ್ನ ಹುಡುಗರು ಹೇಗೆ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ರಿಚರ್ಡ್ ಮತ್ತೆ ಜಸ್ಟಿನ್ ಗೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲದೆ ಇರೋ ರೀತಿ ಒಂದು ಪರ್ಫೆಕ್ಟ್ ಆದ ಮರ್ಡರ್ ಅನ್ನ ಮಾಡಿ ಅದರಲ್ಲಿ ಸಿಗೋಕೊಳ್ದೆ ತಪ್ಪಿಸ್ಕೋಬೇಕು, ಅದೇನೆ ಇವರಿಬ್ಬರ ಏಮ್. ಸೊ ಅದಕ್ಕಾಗಿ ಒಬ್ಳು ಹುಡುಗಿಯನ್ನ ಸೆಲೆಕ್ಟ್ ಮಾಡಿ ಆ ಹುಡುಗಿಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹುಡುಗರು. ಸೊ ಫಸ್ಟ್ ರಿಚರ್ಡ್ ಏನೇ ಆ ಹುಡುಗಿಯನ್ನ ಸಾಯಿಸೋದಕ್ಕಾಗಿ ಡೈರೆಕ್ಟ್ ಆಗಿ ಆ ಹುಡುಗಿಯ ಮನೆಗೆ 3:30 ಈವ್ನಿಂಗ್ ಹೋಗಿ ಆ ಸಮಯದಲ್ಲಿ ಗಾರ್ಡನ್ ಅಲ್ಲಿ ಇರ್ತಾ ಇರುವ ಸ್ಪ್ರೇಯರ್ ಆನ್ ಆಗಿ ನೀರೆಲ್ಲ ಸ್ಪ್ರೇ ಆಗಿದ್ರಿಂದ ಅದು ರಿಚರ್ಡ್ ಅವನ ಕಾಲಿಗೆ ಹಾರಿರುತ್ತೆ. ಮತ್ತೆ ಅದೊಂದು ಗಾರ್ಡನ್ ಅನ್ನೋದ್ರಿಂದ ಅವನ ಕಾಲೆಲ್ಲ ಬದಿಯಾಗ್ಬಿಟ್ಟಿರುತ್ತೆ. ಬದಿಕಲಿನ ಜೊತೆಗೇನೆ ಆ ಹುಡುಗಿಯನ್ನ ಸಾಯಿಸೋದಕ್ಕಾಗಿ ಮನೆ ಒಳಗಡೆ ಹೋಗಿ ಆ ಹುಡುಗಿ ತಲೆಗೇನೆ ಒಂದೇ ಏಟು ಅಷ್ಟೇ. ಆ ಹುಡುಗಿ ಪ್ರೆಗ್ನೆಂಟ್ ತಪ್ಪಿಡ್ತಾಳೆ, ಸತ್ತಿರೋದಿಲ್ಲ. ಅದರ ನಂತರ ರಿಚರ್ಡ್ ಆ ಹುಡುಗಿಯ ಮನೆಯಲ್ಲಿ ಇರ್ತಾ ಇರುವ ಕ್ಲಾಕ್ ಅನ್ನು ತಗೊಂಡು ಕೆಳಗಡೆ ಹಾಕಿ ಹೊಡೆದಾಕ್ತಾನೆ. ಆವಾಗ್ಲೂ ಆ ಕ್ಲಾಕ್ ರನ್ ಆಗ್ತಾನೆ ಇರುತ್ತೆ. ಆದ್ರಿಂದ 2-3 ಸಲ ಕೆಳಗಡೆ ಹಾಕಿ ಹೊಡೆದಾಕಿ ಅದು ರನ್ ಆಗದೆ ಇರೋ ರೀತಿ ಮಾಡಿ ನಂತರ ಅವನ ಕೈಯಿನ ಮುಖಾಂತರವೇ 9:30 ಅಂತ ಸೆಟ್ ಮಾಡಿ ಇಡುತ್ತಾನೆ. ನಂತರ
ಆ ಹುಡುಗಿಯನ್ನ ಎತ್ಕೊಂಡು ರಿಚರ್ಡ್ ಅವನ ಮನೆಯಲ್ಲಿ ಒಂದು ಸೀಕ್ರೆಟ್ ಆದ ರೂಮ್ ಇರುತ್ತೆ. ಆ ರೂಮ್ ಅಲ್ಲಿ ಆ ಹುಡುಗಿಯನ್ನ ಕೂಡ ಕೆಡ್ತಾನೆ. ಸೊ ಅದರ ನಂತರ ನಮ್ಮ ರಿಚರ್ಡ್ ಮತ್ತೆ ಜಸ್ಟಿನ್ ಅವರವರ ಕೆಲಸವನ್ನ ನಾರ್ಮಲ್ ಆಗಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಜಸ್ಟಿನ್ ಹೋಟೆಲ್ಗೆ ಹೋಗಿ ಊಟ ಮಾಡ್ತಿರ್ತಾನೆ. ರಿಚರ್ಡ್ಸನ್ ಇಲ್ಲಿ ಮನೆಯಲ್ಲಿ ಗ್ರೂಪ್ ಸ್ಟಡಿಯನ್ನ ಫ್ರೆಂಡ್ಸ್ ಗಳ ಜೊತೆ ಮಾಡ್ತಿರ್ತಾನೆ. ಆ ರೀತಿ ಮಾಡ್ತಿರ್ಬೇಕಾದ್ರೆ ಒಂದು 10 ನಿಮಿಷ ಗ್ಯಾಪ್ ಅಲ್ಲಿ ರಿಚರ್ಡ್ ಅವನ ಮನೆಗೆ ಬಂದು ಕರೆಕ್ಟ್ ಆಗಿ 9:30ಗೆ ಹುಡುಗಿಯ ಕಥೆಯನ್ನ ಮುಗಿಸ್ತಾರೆ. ನಂತರ ಮತ್ತೆ ಅವರುಗಳು ಏನು ಕೆಲಸವನ್ನ ಮಾಡ್ತಿದ್ರೋ ಅದನ್ನೇ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ರಿಚರ್ಡ್ ಗ್ರೂಪ್ ಸ್ಟಡೀಸ್ ಗೆ ಹೋಗ್ಬಿಡ್ತಾನೆ. ಈ ಕಡೆ ಇವನು ಹೋಟೆಲ್ಗೆ ಹೋಗಿ ಕೂತು ತಿನ್ನೋದಕ್ಕೆ ಶುರು ಮಾಡ್ಕೊತಾನೆ. ಸೊ ಕೆಲಸವನ್ನ ಪಕ್ಕವಾಗಿ ಮುಗಿಸ್ಬಿಟ್ರು ಹುಡುಗರು. ಆದ್ರೆ ರಿಚರ್ಡ್ ಕೈಯಲ್ಲಿ ಇವಾಗ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವನು ಗ್ರೂಪ್ ಸ್ಟಡೀಸ್ ಅಲ್ಲಿ ಇರ್ತಿದ್ದಾನೆ. ಆದ್ರಿಂದ ಸತ್ತೋಗಿರುವ ಹುಡುಗಿ ಡೆಡ್ ಬಾಡಿಯನ್ನ ತಗೊಂಡು ಹೋಗಿ ಹೊರಗಡೆ ಹಾಕುವ ಕೆಲಸ ಜಸ್ಟಿನ್ ಅವನ ಕೆಲಸ ಆಗ್ಬಿಡುತ್ತೆ. ಆದ್ರಿಂದ ಆ ಹುಡುಗಿ ಡೆಡ್ ಬಾಡಿಯನ್ನ ತಗೊಂಡು ಹುಡುಗ ಯಾರು ಇಲ್ಲದೆ ಇರುವ ಜಾಗಕ್ಕೆ ತಗೊಂಡು ಹೋಗಿ ಹಾಕ್ಬಿಟ್ಟು ಏನೋ ಸೈಕೋ ಕಿಲ್ಲರ್ ಈ ಮರ್ಡರ್ ಅನ್ನ ಮಾಡಿರೋ ರೀತಿ ಆ ಹುಡುಗಿಯ ಕೈ ಬೆರಳನ್ನೆಲ್ಲ ಕಟ್ ಮಾಡ್ತಾನೆ. ಸೊ ಈ ರೀತಿ ಮಾಡ್ಬೇಕಾದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಹುಡುಗ ಹೋಟೆಲ್ ಅಲ್ಲಿ ಚೆನ್ನಾಗಿ ತಿಂದ. ಸೊ ಹಾಗೆ ಅವನಿಗೆ ವಾಮಿಟ್ ಬಂದ್ಬಿಡುತ್ತೆ. ಆ ಜಾಗದಲ್ಲೇ ವಾಮಿಟ್ ಅನ್ನ ಮಾಡ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ ಹುಡುಗ. ಸೊ ಕ್ಲೀನ್ ಆಗಿ ಪ್ಲಾನ್ ಅನ್ನ ಮಾಡಿ ಎಕ್ಸಿಕ್ಯೂಟ್ ಅನ್ನ ಮಾಡಿದ್ದಾರೆ ಹುಡುಗರು. ಸೊ ಈ ವಿಷಯವನ್ನ ನಮ್ಮ ಡಿಟೆಕ್ಟಿವ್ ಈಸಿಯಾಗಿ ಅರ್ಥ ಮಾಡ್ಕೋತಾರೆ. ಅದು ಮಾತ್ರ ಇಲ್ಲ, ಲ್ಯಾಬ್ ಇಂದ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಆ ರಿಸಲ್ಟ್ ಅನ್ನ ತಗೊಂಡು ಡೈರೆಕ್ಟ್ ಆಗಿ ದೊಡ್ಡ ಪೊಲೀಸ್ ಹತ್ರ ಬರ್ತಾಳೆ ನಮ್ಮ ಡಿಟೆಕ್ಟಿವ್. ಮರ್ಡರ್ ನಡೆದಿದ್ದ ಜಾಗದಲ್ಲಿ ಒಂದು ವಾಮಿಟ್ ಇರ್ತಿತ್ತು. ಆ ವಾಮಿಟಿನ DNA ಜಸ್ಟಿನ್ ಜೊತೆ ಮ್ಯಾಚ್ ಆಗ್ತಿದೆ. ಸೊ ಇದನ್ನ ಜಸ್ಟಿನ್ ಮತ್ತೆ ರಿಚರ್ಡ್ ಇಬ್ಬರು ಸೇರಿನೇ ಮಾಡಿರೋದಕ್ಕೆ ತುಂಬಾನೇ ಚಾನ್ಸಸ್ ಇರ್ತಿದೆ. ಸೊ ಇವಾಗ್ಲಾದ್ರೂ ಆ ಹುಡುಗರನ್ನ ನಾವು ಕಸ್ಟಡಿಗೆ ತಗೋಬಹುದಾ ಅಂತ ಕೇಳಿದ್ರೆ ಅದಕ್ಕೆ ದೊಡ್ಡ ಪೊಲೀಸ್ ಆಫೀಸರ್ ಸರಿ ಅಂತ ಹೇಳ್ತಾರೆ. ಸೊ ಇವಾಗ ಇವ್ರುಗಳು ಜಸ್ಟಿನ್ ಮತ್ತೆ ರಿಚರ್ಡ್ ಅನ್ನ ಸೆಪರೇಟ್ ಆಗಿ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಪೊಲೀಸರ್ಸ್ ಏನೇ ವಿಚಾರಣೆ ಮಾಡಿದ್ರು ಆ ಇಬ್ಬರು ಹುಡುಗರು ಬಾಯನ್ನೇ ಬಿಡ್ತಿಲ್ಲ. ಅದು ಮಾತ್ರ ಇಲ್ಲ, ಅಷ್ಟರಲ್ಲಿ ರಿಚರ್ಡ್ ಅವನ ತಂದೆ ಆ ಜಾಗಕ್ಕೆ ಲಾಯರ್ ಅನ್ನ ಕಳಿಸ್ಬಿಡ್ತಾರೆ. ಆದ್ರಿಂದ ಸದ್ಯಕ್ಕೆ ಇಬ್ಬರಿಗೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಹುಡುಗರು ಇಬ್ಬರಿಗೂ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಹೊರಗಡೆ ಬಂದ ಮೇಲೆ ಕೂಡ ಈ ರಿಚರ್ಡ್ ಸುಮ್ನೆ ಇರ್ತಿಲ್ಲ. ಪೊಲೀಸಲ್ಲೇ ಒಬ್ಬರಿಗೆ ಕಾಲ್ ಅನ್ನ ಮಾಡಿ ಎಷ್ಟು ಹಣವನ್ನ ಬೇಕಾದ್ರೂ ನಾನು ನಿನಗೆ ಕೊಡ್ತೀನಿ, ಈ ಕೇಸಲ್ಲಿ ಏನೆಲ್ಲ ಡೀಟೇಲ್ಸ್ ಇರ್ತಿದೆ ಅದ್ರ ಬಗ್ಗೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಪೊಲೀಸು ಇನ್ಫಾರ್ಮೇಶನ್ ಅನ್ನ ಹೇಳ್ದೆ ಒಂದ್ ರೀತಿ ಇವನನ್ನ ಕಿಂಡಲ್ ಮಾಡಿ ಮಾತಾಡ್ತಾನೆ. ಸೊ ರಿಚರ್ಡ್ಗೂ ಅರ್ಥ ಆಗ್ಬಿಡುತ್ತೆ ಅಷ್ಟೇ, ಎಲ್ಲವೇ ಮುಗ್ದೋಯ್ತು, ಇದ್ರ ಮೇಲೆ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡು ಮನೆಗೆ ಡೈರೆಕ್ಟ್ ಆಗಿ ಬಂದು ಒಂದು ಬಾಕ್ಸ್ ಅನ್ನ ತಗೊಂಡು ಇವ್ರಿಗೆ ಅಂತ ಒಂದು ಬೀಚ್ ಸೈಡ್ ಅಲ್ಲಿ ಒಂದು ಮನೆ ಇರ್ತಿದೆಯಲ್ಲ ಸೀಕ್ರೆಟ್ ಆಗಿ ಆ ಜಾಗಕ್ಕೆ ಹೋಗ್ಬಿಡ್ತಾನೆ. ಮತ್ತೆ ರಿಚರ್ಡ್ ಒಬ್ಬ ಪೊಲೀಸ್ ಆಫೀಸರ್ ಹತ್ರ ಮಾತಾಡಿರ್ತಾನೆ ಅಲ್ಲ, ಆ ಆಫೀಸರ್ ಇವಾಗ ನಮ್ಮ ಡಿಟೆಕ್ಟಿವ್ ಹತ್ರ ಆ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ಈ ಹುಡುಗರು ಹೊರಗಡೆ ಇದ್ರೆ ಪ್ರಾಬ್ಲಮ್, ಬೇಗನೆ ವಾರೆಂಟ್ ಅನ್ನ ರೆಡಿ ಮಾಡಿ ಆ ಹುಡುಗರನ್ನ ಹಿಡಿಬೇಕು ಅಂತ ಯೋಚನೆ ಮಾಡಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ವಾರೆಂಟ್ ಸಿಗ್ಬಿಡುತ್ತೆ. ಸೊ ಡೈರೆಕ್ಟ್ ಆಗಿ ಜಸ್ಟಿನ್ ಮನೆಗೆ ಬಂದು ನೋಡ್ತಾರೆ. ನೋಡಿದ್ರೆ ಜಸ್ಟಿನ್ ನನ್ನ ಮನೆಯಲ್ಲಿ ಕಾಣ್ತಿಲ್ಲ. ನಂತರ ರಿಚರ್ಡ್ ಅವನ ಮನೆಗೆ ಹೋಗಿ ನೋಡಿದ್ರೆ ರಿಚರ್ಡ್ ಮನೆಯಲ್ಲಿ ಇರ್ತಿಲ್ಲ. ಆದ್ರೆ ರಿಚರ್ಡ್ ಅವನ ಮನೆಯಲ್ಲಿ ಬೇಸ್ಮೆಂಟ್ ಅಲ್ಲಿ ಒಂದು ಸೀಕ್ರೆಟ್ ಆದ ಒಂದು ರೂಮ್ ಇರ್ತಿದೆ. ಸೊ ಆ ರೂಮ್ ಅನ್ನ ನೋಡ್ಬೇಕಾದ್ರೆ ಗೊತ್ತಾಗ್ತಿದೆ ಈ ರೂಮ್ ಅಲ್ಲಿ ಪರ್ಫೆಕ್ಟ್ ಆಗಿ ಮರ್ಡರ್ ಅನ್ನ ಮಾಡಬಹುದು ಅಂತ. ಸೊ ರಿಚರ್ಡ್ ಬೀಚ್ ಹೌಸ್ ಗೆ ಹೋಗ್ಬಿಟ್ಟ. ನಮ್ಮ ಜಸ್ಟಿನ್ ಎಲ್ಲಿಗೆ ಹೋಗಿದ್ದಾನೆ ಅಂತ ನೋಡಿದ್ರೆ ಅವನ ಗರ್ಲ್ ಫ್ರೆಂಡಿನ ಮನೆಗೆ. ಅವಳ ಹತ್ರ ನಡೆದಿದ್ದ ನಿಜ ಎಲ್ಲವನ್ನೂ ಹೇಳ್ತಾನೆ. ನಾನು ರಿಚರ್ಡ್ ಇಬ್ಬರು ಸೇರಿ ಒಂದು ಮರ್ಡರ್ ಅನ್ನ ಮಾಡ್ಬಿಟ್ವಿ, ಮತ್ತೆ ನೀನು ಅವನ ಜೊತೆ ಇರೋ ರೀತಿ ಕೆಲವೊಂದು ವಿಡಿಯೋಗಳನ್ನೆಲ್ಲ ನನಗೆ ತೋರಿಸ್ದ, ಅದು ನಿಜ ಇಲ್ಲ ಅಂತ ಇವಾಗ್ಲೇನೆ ನನಗೆ ಅರ್ಥವಾಯ್ತು ಅಂತ ಹುಡುಗ ಹೇಳ್ಬೇಕಾದ್ರೆ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ನೀನು ಖಂಡಿತ ಮರ್ಡರ್ ಅನ್ನ ಮಾಡಿರೋದಿಲ್ಲ, ಎಲ್ಲದಕ್ಕೂ ಕಾರಣ ರಿಚರ್ಡ್ ಆಗಿ ಇರಬೇಕು ಅಂತ ಗರ್ಲ್ ಫ್ರೆಂಡ್ ಹೇಳಿ ಮಾತಾಡ್ತಿರ್ಬೇಕಾದ್ರೆ ರಿಚರ್ಡ್ ಹತ್ರ ಇಂದ ಜಸ್ಟಿನ್ ಗೆ ಫೋನ್ ಕಾಲ್ ಬರುತ್ತೆ. ಸೊ ಅವನಿಗೆ ಕಾಲ್ ಅನ್ನ ಅಟೆಂಡ್ ಮಾಡಿ ಮಾತಾಡ್ಬಿಟ್ಟು ಬೇರೆ ದಾರಿನೇ ಇಲ್ಲ, ಅವನಿರುವ ಬೀಚ್ ಹೌಸ್ ಗೆ ನಾನು ಹೋಗ್ಲೇಬೇಕಾಗಿದೆ ಅಂತ ಹೇಳಿ ಜಸ್ಟಿನ್ ಅಲ್ಲಿಗೆ ಹೋಗ್ಬಿಡ್ತಾನೆ. ಸೊ ಜಸ್ಟಿನ್ ಹೋಗಿದ್ದ ತಕ್ಷಣವೇ ಆ ಗರ್ಲ್ ಫ್ರೆಂಡ್ ಹುಡುಗಿ ನಮ್ಮ ಡಿಟೆಕ್ಟಿವ್ ಗೆ ಕಾಲ್ ಅನ್ನ ಮಾಡಿ ನಡೆದಿದ್ದ ವಿಷಯದ ಬಗ್ಗೆ ಹೇಳ್ತಾಳೆ. ಆದ್ರೆ ಜಸ್ಟಿನ್ ಗೆ ಇದರಲ್ಲಿ ಅಷ್ಟೇನು ಸಂಬಂಧ ಇಲ್ಲ ಅನ್ನೋ ರೀತಿನೇ ಮಾತಾಡ್ತಾಳೆ. ಅದೇ ತರ ನಮ್ಮ ಡಿಟೆಕ್ಟಿವ್ ಗೆ ಕೂಡ ಜಸ್ಟಿನ್ ಗಿಂತ ಈ ರಿಚರ್ಡ್ ಮೇಲೇನೆ ತುಂಬಾನೇ ಡೌಟ್ ಬರ್ತಿರುತ್ತೆ. ಯಾಕೆಂದ್ರೆ ರಿಚರ್ಡ್ ಅವನ ಮನೇಲೇನೆ ಆ ಸೀಕ್ರೆಟ್ ಆದ ರೂಮ್ ಏನೇ ಇರ್ತಿರೋದು. ಈ ಕಡೆ ನೋಡಿದ್ರೆ ನಮ್ಮ ಜಸ್ಟಿನ್ವೇ ಇವಾಗ ಬೀಚ್ ಹೌಸ್ ಗೆ ಬಂದ್ಬಿಟ್ಟಿರ್ತಾನೆ. ಆ ಜಾಗದಲ್ಲಿ ಆಲ್ರೆಡಿ ರಿಚರ್ಡ್ ಇರ್ತಿದ್ದಾನೆ. ನಾವಿಬ್ಬರು ಪಕ್ಕವಾಗಿ ಪ್ಲಾನ್ ಮಾಡಿ ಆ ಹುಡುಗಿಯ ಕಥೆಯನ್ನ ಮುಗಿಸಿದ್ವಿ. ಆದ್ರೆ ನಾವು ಮಾಡಿದ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇಂದ ಇವಾಗ ನಾವು ಸಿಗೋಕೊಂಡ್ಬಿಟ್ಟಿದೀವಿ. ಸೊ ಇವಾಗ ಬೇರೆ ದಾರಿನೇ ಇಲ್ಲ ಅಂತ ರಿಚರ್ಡ್ ಅವನ ಕೈಗೆ ಒಂದು ಗನ್ನನ್ನು ಜಸ್ಟಿನ್ ಕೈಗೆ ಒಂದು ಗನ್ನನ್ನು ಕೊಟ್ಟು ಇಬ್ಬರು ಅವರವರ ತಲೆಗೆ ಗನ್ನನ್ನು ಹಿಡ್ಕೊಂಡು ಶೂಟ್ ಮಾಡಿ ಸೋಯೋದಕ್ಕೆ ರೆಡಿ ಆಗ್ತಾರೆ. ಇದನ್ನೇ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ದು. ಇಬ್ಬರು ಗನ್ನನ್ನ ಪಾಯಿಂಟ್ ಮಾಡಿ ಹಿಡ್ಕೊಂಡು 1 2 3 ಅಂತ ಹೇಳಿದ ತಕ್ಷಣವೇ ಜಸ್ಟಿನ್ ಅವನ ತಲೆಗೆ ಶೂಟ್ ಮಾಡ್ಕೊಳ್ದೆ ಮೇಲ್ಗಡೆ ಶೂಟ್ ಮಾಡ್ತಿರ್ತಾನೆ. ಅದರ ನಂತರ ಗನ್ನನ್ನ ರಿಚರ್ಡ್ ಗೆ ಪಾಯಿಂಟ್ ಅನ್ನ ಮಾಡಿ ನನ್ನ ಗನ್ನಲ್ಲಿ ಬುಲೆಟ್ ಇರ್ತಿದೆ, ನಿನ್ನ ಗನ್ನಲ್ಲಿ ಬುಲೆಟ್ ಇರ್ತಿದ್ಯಾ ಅಂತ ಕೇಳಿದ್ರೆ ರಿಚರ್ಡ್ ಅವನ ಗನ್ನನ್ನು ತೋರಿಸ್ತಾನೆ. ನೋಡಿದ್ರೆ ಒಳಗಡೆ ಬುಲೆಟ್ ಇರ್ತಿಲ್ಲ. ಇವನನ್ನ ನಂಬ್ಕೋಬಿಟ್ಟು ಇವಾಗ ಮಾತ್ರ ನಮ್ಮ ಜಸ್ಟಿನ್ ಶೂಟ್ ಮಾಡ್ಕೊಬಿಟ್ಟಿದ್ರೆ ಅವನು ಮಾತ್ರವೇ ಸಾಯ್ತಿದ್ದ. ರಿಚರ್ಡ್ ಎಲ್ಲವನ್ನು ಇವನ ತಲೆ ಮೇಲೆ ಹಾಕ್ಬಿಟ್ಟು ಅವನು ಜಾಲಿಯಾಗಿರ್ತಿದ್ದ. ಯಾಕೋ ನೀನು ಈ ರೀತಿ ಮಾಡಿದೆ ಅಂತ ನಮ್ಮ ಜಸ್ಟಿನ್ ಸಿಕ್ಕಾಪಟ್ಟೆ ಕೋಪದಲ್ಲಿ ರಿಚರ್ಡ್ ಅನ್ನ ನೋಡಿ ಕೇಳ್ತಿರ್ಬೇಕಾದ್ರೆ ಸದ್ಯ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಡಿಟೆಕ್ಟಿವ್ ಅವರು ಅಲ್ಲಿಗೆ ಬಂದ್ಬಿಡ್ತಾರೆ. ಗನ್ನನ ಕೆಳಗಡೆ ಹಾಕಿ ಅಂತ ಹೇಳ್ಬೇಕಾದ್ರೆ ನಮ್ಮ ಜಸ್ಟಿನ್ವೇ ಗನ್ನನ ಕೆಳಗಡೆ ಹಾಕ್ಬಿಟ್ಟು ಸರೆಂಡರ್ ಆಗೋಣ ಅಂತ ಅನ್ಕೋತಾನೆ. ಆವಾಗ ರಿಚರ್ಡ್ ಆ ಗನ್ನನ ತಗೊಂಡು ನಮ್ಮ ಡಿಟೆಕ್ಟಿವ್ ಗೆ ಏನ್ ಮಾಡಿ ಶೂಟ್ ಮಾಡಿ ಬಿಡ್ತಾನೆ. ಆದ್ರೆ ಸದ್ಯ ಜಸ್ಟಿನ್ ಅಡ್ಡ ಬಂದು ಬುಲೆಟ್ ಅನ್ನ ಅವನ ಕೈಗೆ ತಗೋತಾನೆ. ಸೊ ಡಿಟೆಕ್ಟಿವ್ ನಂತರ ನಮ್ಮ ರಿಚರ್ಡ್ ಅನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಇವ್ರುಗಳ ಒಳಗಡೆ ಜೋರು ಜಗಳನೇ ನಡೆಯುತ್ತೆ. ಈ ಕೇಸಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ರಿಚರ್ಡ್ಸನ್ ಒಂದು ಸ್ಟೇಜ್
ಅಲ್ಲಿ ನಮ್ಮ ಡಿಟೆಕ್ಟಿವ್ ಅವರ ಕುತ್ತಿಗೆಯನ್ನು ಹಿಡಿದು ಹಾಗೆ ಅವರನ್ನ ಕೊಂದ್ಬಿಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಡಿಟೆಕ್ಟಿವ್ ಅವನ ಹತ್ರದಿಂದ ಎಸ್ಕೇಪ್ ಆಗಿ ಅವನನ್ನ ಜೋರಾಗಿ ತಳ್ಳಿ ಬಿಡ್ಬೇಕಾದ್ರೆ ಕಟ್ಟೆಗಳನ್ನು ಹೊಡ್ಕೊಂಡು ಮೇಲಿಂದ ಕೆಳಗಡೆ ಬಿದ್ದು ರಿಚರ್ಡ್ ಆ ಜಾಗದಲ್ಲಿ ಸ್ಪಾಟ್ ಔಟ್ ಆಗಿ ಸಾಯ್ತಾನೆ. ಯಾಕೆಂದ್ರೆ ಆ ಮನೆ ಒಂದು ದೊಡ್ಡ ಬೆಟ್ಟದ ಮೇಲೇನೆ ಇರ್ತಿದ್ದು. ಅಷ್ಟೇ ರಿಚರ್ಡ್ ಅವನ ಕತೆ ಅಲ್ಲಿಗೆ ಮುಗಿಯಿತು. ಮತ್ತೆ ಇವಾಗ ಸದ್ಯಕ್ಕೆ ಈ ಕೇಸಿನ ಪ್ರಕಾರ ಎಲ್ಲವನ್ನು ಮಾಡಿದ್ದು ರಿಚರ್ಡ್. ಆ ಹುಡುಗಿ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕಾಗಿ ಮಾತ್ರವೇ ಜಸ್ಟಿನ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಆದ್ರಿಂದ ಜಸ್ಟಿನ್ಗೆ ಅಷ್ಟೇನು ದೊಡ್ಡ ಶಿಕ್ಷೆ ಏನು ಸಿಗೋದಿಲ್ಲ. ಆದ್ರಿಂದ ಅವನು ನೆಮ್ಮದಿಯಾಗಿರ್ತಿದ್ದಾನೆ. ಅದು ಮಾತ್ರ ಇಲ್ಲ, ಇದು ಕೂಡ ನಮ್ಮ ಜಸ್ಟಿನ್ ಅವನ ಪ್ಲಾನೇ. ಯಾಕೆಂದ್ರೆ ಜಸ್ಟಿನ್ ಅವನ ಗರ್ಲ್ ಫ್ರೆಂಡ್ ಹತ್ರ ಹೋಗಿದ್ದ ಅಲ್ವಾ, ನಿಜವಾಗ್ಲೂ ರಿಚರ್ಡ್ ಜೊತೆಗೆ ಇರ್ತಾ ಇದ್ದಿದ್ದು ಅವನ ಗರ್ಲ್ ಫ್ರೆಂಡ್ ಇಲ್ಲ ಬೇರೆ ಯಾರೋನ ಅಂತಾನೆ ಅವನಿಗೆ ಇನ್ನವೇ ಗೊತ್ತಿಲ್ಲ. ಹಾಗಿದ್ರು ಕೂಡ ಹುಡುಗಿ ಜೊತೆ ಏನೇನೋ ಮಾತಾಡಿ ಅವಳನ್ನ ಪಿಕಪ್ ಮಾಡಿ ಅವಳನ್ನ ನಂಬಿಸ್ಬಿಟ್ಟ. ಅದು ಮಾತ್ರ ಇಲ್ಲ, ಇವಾಗ ರಿಚರ್ಡ್ ಇವನನ್ನ ಫೋರ್ಸ್ ಮಾಡಿ ಕರೆಯೋ ರೀತಿನೋ ಹೋಗ್ಲಿಲ್ಲ ಅಂದ್ರೆ ಅವನು ಇವನನ್ನ ಕೊಂದ್ಬಿಡ್ತಾನೆ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡಿ ಮತ್ತೆ ಇವನ ರಿಚರ್ಡ್ ಅನ್ನ ಎಲ್ಲಿಗೆ ಹೋಗಿ ಮೀಟ್ ಮಾಡ್ತಾನೆ ಅನ್ನೋ ಅಡ್ರೆಸ್ ಅನ್ನು ಇವಳಿಗೆ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿರ್ತಾನೆ. ಅದನ್ನ ಕೇಳಿದ ಮೇಲೇನೆ ಆ ಗರ್ಲ್ ಫ್ರೆಂಡ್ ನಮ್ಮ ಡಿಟೆಕ್ಟಿವ್ ಗೆ ಕಾಲ್ ಅನ್ನ ಮಾಡಿ ಇನ್ಫಾರ್ಮ್ ಅನ್ನ ಮಾಡಿರ್ತಾಳೆ. ಜೊತೆಗೆ ಈ ರಿಚರ್ಡ್ ಸರ್ ಗೆ ಪೊಲೀಸರ್ಸ್ ಎಲ್ಲ ಹೇಗೆಲ್ಲ ಥಿಂಕ್ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಆದ್ರೆ ಜಸ್ಟಿನ್ಗೆ ಚೆನ್ನಾಗಿ ಗೊತ್ತು. ಸೊ ನಮ್ಮ ಡಿಟೆಕ್ಟಿವ್ ಆ ಜಾಗಕ್ಕೆ ಬಂದು ಗನ್ನನ ಕೆಳಗಡೆ ಹಾಕು ಅಂತ ಹೇಳಿದ ತಕ್ಷಣವೇ ಇವನು ಗನ್ನನ ಕೆಳಗಡೆ ಹಾಕ್ಬಿಡ್ತಾನೆ. ಯಾಕೆಂದ್ರೆ ಆ ರೀತಿ ಮಾಡಿದ್ರೆ ಮಾತ್ರವೇ ಇವನು ಇನ್ನೋಸೆಂಟ್ ಅಂತ ನಮ್ಮ ಡಿಟೆಕ್ಟಿವ್ ನಂಬ್ಕೊತಾಳೆ. ಮತ್ತೆ ಆ ಸಮಯದಲ್ಲಿ ರಿಚರ್ಡ್ ಡಿಟೆಕ್ಟಿವ್ ಅನ್ನು ಶೂಟ್ ಮಾಡೋದಕ್ಕೆ ಬರ್ಬೇಕಾದ್ರೆ ಇವನು ಅಡ್ಡ ನುಗ್ಗಿ ಬುಲೆಟ್ ಅನ್ನ ತಗೋತಾನೆ. ನಮ್ಮ ಡಿಟೆಕ್ಟಿವ್ ಅನ್ನ ಕಾಪಾಡ್ತಾನೆ. ಸೊ ಇವನು ಕಂಪ್ಲೀಟ್ಲಿ ಒಳ್ಳೆಯವನು ಅಂತ ರಿಜಿಸ್ಟರ್ ಆಗ್ಬಿಡ್ತಾನೆ. ಹಬ್ಬ ಸದ್ಯ ನಾವು ಹೇಗೋ ತಪ್ಪಿಸ್ಕೊಬಿಟ್ವಿ ಅಂತ ಜಸ್ಟಿನ್ ಅನ್ಕೋತಿರ್ಬೇಕಾದ್ರೆ ನಮ್ಮ ಡಿಟೆಕ್ಟಿವ್ ಅವರ ಕತ್ತನ್ನೇ ನೋಡ್ತಿರ್ತಾರೆ. ಯಾಕೆಂದ್ರೆ ರಿಚರ್ಡ್ ನಮ್ಮ ಡಿಟೆಕ್ಟಿವ್ ಅವರ ಕುತ್ತಿಗೆಯನ್ನು ಹಿಡಿದು ಚೆನ್ನಾಗಿ ಅಮ್ಕಿರ್ತಾನೆ ಅಲ್ವಾ, ಆದ್ರಿಂದ ಅವನು ಕೈಗೆ ಹಾಕಿದ್ದ ರಿಂಗಿನ ಮಾರ್ಕು ಇವಳ ಕತ್ತಲ್ಲಿ ಇರುತ್ತೆ. ಸೊ ಇವಾಗ್ಲೇನೆ ನಮ್ಮ ಡಿಟೆಕ್ಟಿವ್ ಗೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಸತ್ತೋಗಿದ್ದ ಹುಡುಗಿಯ ಕುತ್ತಿಗೆಯನ್ನ ಯಾರೋ ಹಿಡಿದಿದ್ರಿಂದಾನೇ ಆ ಹುಡುಗಿ ಸತ್ತಿರೋದು. ಅಕಸ್ಮಾತ್ ಅದನ್ನ ರಿಚರ್ಡ್ ಮಾಡಿದ್ರೆ ಆ ಹುಡುಗಿಯ ಕತ್ತಲ್ಲಿ ರಿಚರ್ಡ್ ಅವನ ರಿಂಗಿನ ಮಾರ್ಕ್ ಇರ್ತಿತ್ತು. ಹೇಗೆ ಇವಾಗ ನಮ್ಮ ಕತ್ತಲ್ಲಿ ಮಾರ್ಕ್ ಇರ್ತಿದೆ ಅದೇ ರೀತಿನೇ ಆ ಹುಡುಗಿ ಕತ್ತಲ್ಲಿ ಇರ್ತಿತ್ತು. ಆದ್ರೆ ಆ ರೀತಿಯ ಮಾರ್ಕು ಆ ಹುಡುಗಿಯ ಕತ್ತಲ್ಲಿ ಇರ್ಲಿಲ್ಲ. ಹಾಗಾದ್ರೆ ಏನರ್ಥ, ಆ ಹುಡುಗಿಯನ್ನ ಕೊಂದಿರೋದು ಈ ಜಸ್ಟಿನೇ. ಆದ್ರೆ ಇವಾಗ ಒಳ್ಳೆ ಒಂದ್ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾನಲ್ಲ ಅಂತ ಅನ್ಕೋತಿರ್ತಾಳೆ ನಮ್ಮ ಡಿಟೆಕ್ಟಿವ್. ಸೊ ಅವನಿಗೆ ಆಪೋಸಿಟ್ ಆಗಿ ಪ್ರೂವ್ ಮಾಡೋದಕ್ಕೆ ಇವಳ ಹತ್ರ ಯಾವುದೇ ರೀತಿಯ ಎವಿಡೆನ್ಸ್ ಇರೋದಿಲ್ಲ. ಆದ್ರಿಂದ ಡಿಟೆಕ್ಟಿವ್ ಒಂದು ಪ್ಲಾನ್ ಅನ್ನ ಹಾಕ್ತಾಳೆ. ಅವಳ ಫ್ರೆಂಡ್ ಪೊಲೀಸ್ ಅನ್ನ ಕರೆದು ನನ್ನ ಕಿವಿಯಲ್ಲಿ ಏನಾದ್ರೂ ಒಂದು ವಿಷಯದ ಬಗ್ಗೆ ಹೇಳು, ಯಾಕಮ್ಮ ಏನನ್ನಾದ್ರೂ ಹೇಳೋ ಅಂತ ಹೇಳ್ಬೇಕಾದ್ರೆ ಫ್ರೆಂಡ್ ಪೊಲೀಸ್ ಕಿವಿ ಹತ್ರ ಬಂದು ಏನನ್ನು ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನಂತರ ನಮ್ಮ ಡಿಟೆಕ್ಟಿವ್ ಜಸ್ಟಿನ್ ಹತ್ರ ಬರ್ತಾರೆ. ಆವಾಗ ಜಸ್ಟಿನ್ ನಮ್ಮ ಡಿಟೆಕ್ಟಿವ್ ಅನ್ನ ನೋಡಿ ಅವರು ನಿಮ್ಮ ಹತ್ರ ಏನಂತ ಹೇಳಿ ಹೋಗ್ತಿದ್ದಾರೆ, ಅದ ಒಂದು ಎವಿಡೆನ್ಸ್ ಸಿಕ್ಕಿದೆ. ಏನು ಎವಿಡೆನ್ಸ್ ಅದು ಏನು ಇಲ್ಲ, ಹುಡುಗಿನ ರಿಚರ್ಡ್ ಕೊಂದ ಅಲ್ವಾ, ಆ ರೂಮ್ ಅಲ್ಲಿ ಒಂದು ಕ್ಯಾಮೆರಾ ಇದ್ದಿದೆ, ಆ ರಿಚರ್ಡ್ ಅದನ್ನ ರೆಕಾರ್ಡ್ ಮಾಡಿದಾನೆ ಅನ್ಸುತ್ತೆ. ಸೊ ಆ ಕ್ಯಾಮ್ರಾವನ್ನೇ ಇವಾಗ ನಾವು ಚೆಕ್ ಮಾಡ್ತಿದೀವಿ ಅಂತ ಹೇಳಿದ ತಕ್ಷಣವೇ ಈ ಕಡೆ ಹುಡುಗ ಸಿಕ್ಕಾಪಟ್ಟೆ ಗಾಬರಿಯಾಗಿ ನಡುಗೋದಕ್ಕೆ ಶುರು ಮಾಡ್ತಾನೆ. ಆ ಕ್ಯಾಮ್ರಾದ ಒಳಗಡೆ ಮೆಮರಿ ಕೋಡ್ ಎಲ್ಲ ಇರ್ತಿತ್ತ, ಎಲ್ಲವೂ ಇರ್ತಿದೆ. ಸೊ ಆ ರಿಚರ್ಡ್ ಹೇಗೆ ಆ ಹುಡುಗಿಯನ್ನು ಕೊಂದ ಅನ್ನೋದನ್ನ ಈಸಿಯಾಗಿ ನಾವು ಕಂಡು ಬಿಡ್ತೀವಿ ಅಂತ ನಮ್ಮ ಡಿಟೆಕ್ಟಿವ್ ಹೇಳ್ಬೇಕಾದ್ರೆ ಇವನಿಗೆ ಮೈಯೆಲ್ಲ ನಡುಕ್ತಿರುತ್ತೆ. ಪ್ಲೀಸ್ ನನ್ನನ್ನು ಹೇಗಾದ್ರೂ ಕಾಪಾಡಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ನಮ್ಮ ಡಿಟೆಕ್ಟಿವ್ ಸರಿ ನಾನು ಖಂಡಿತ ನಿನ್ನನ್ನ ಕಾಪಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಏನು ನಡೀತು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು ಅಂತ ಕೇಳ್ಬೇಕಾದ್ರೆ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಆ ಹುಡುಗಿಯನ್ನ ಸಾಯಿಸೋಕೆ ನಮ್ಮ ರಿಚರ್ಡ್ ಜಸ್ಟಿನ್ ಗೆ ಹೇಳಿರ್ತಾನೆ. ನಮ್ಮ ಜಸ್ಟಿನ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಿಚರ್ಡ್ ಲೋ ಪುಕ್ಲಾ ಯಾವಾಗ್ಲೂ ಹೆದರ್ಕೊಂಡು ಸಾಯ್ಬೇಡ ಕಣೋ, ಯಾವಾಗ ನೋಡಿದ್ರು ಬ್ರೈನ್ ಅಂತ ಬರೀ ಬ್ರೈನ್ ಅನ್ನ ಮಾತ್ರವೇ ಯೂಸ್ ಮಾಡ್ತಿರ್ಬೇಡ, ಮೈಯಲ್ಲಿ ಇರುವ ಶಕ್ತಿಯನ್ನು ಯೂಸ್ ಮಾಡು, ಅವಳ ಕುತ್ತಿಗೆಯನ್ನ ಟೈಟ್ ಆಗಿ ಹೋಲ್ಡ್ ಮಾಡಿ ಹಿಡಿದು ಅವಳ ಕಥೆಯನ್ನ ಮುಗಿಸೋ ಅಂತ ಹೇಳ್ಬೇಕಾದ್ರೆ ನಂತರವೇ ಜಸ್ಟಿನ್ ಹೋಗಿ ಆ ಹುಡುಗಿಯ ಕುತ್ತಿಗೆಯನ್ನ ಟೈಟ್ ಆಗಿ ಹಿಡಿದು ಕೊಂದಿರ್ತಾನೆ. ಸೊ ಈ ವಿಷಯವನ್ನ ಇವಾಗ ಅವನು ಡಿಟೆಕ್ಟಿವ್ ಹತ್ರ ಹೇಳ್ಬೇಕಾದ್ರೆ ಅಷ್ಟೇ ಕಣೋ ತಮ್ಮ ನೀನು ಸಿಗಾಕೋಬಿಟ್ಟೆ, ಆ ರೂಮ್ ಅಲ್ಲಿ ಕ್ಯಾಮ್ರಾ ಎಲ್ಲ ಇರ್ತಿರ್ಲಿಲ್ಲ, ಆ ರಿಚರ್ಡ್ ನನ್ನ ಕುತ್ತಿಗೆಯನ್ನ ಹಿಡಿದು ಟೈಟ್ ಮಾಡ್ಬೇಕಾದ್ರೆ ಅವನ ಕೈ ಬೆರಳಿನ ರಿಂಗಿನ ಆಚೆ ನನ್ನ ಕತ್ತಿಗೆ ಬಿದ್ದಿದೆ, ಆದ್ರೆ ಆ ಹುಡುಗಿಯ ಕತ್ತಲ್ಲಿ ಆ ರೀತಿ ಏನೂ ಇರ್ಲಿಲ್ಲ. ಆದ್ರೆ ಇವಾಗ ನಿನಗೆ ಸ್ವಲ್ಪ ಕೀಯನ್ನ ಕೊಟ್ಟಿದ ತಕ್ಷಣವೇ ನೀನಾಗಿದ್ದು ನೀನೇ ಬಾಯನ್ನ ಬಿಟ್ಟು ಸರಿಯಾಗಿ ಸಿಗಾಕೊಂಡೆ, ಇವನನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಜಸ್ಟಿನ್ ಏನು ಕ್ಯಾಮ್ರಾ ಇಲ್ಲ ಇಲ್ವಾ, ಹಾಗಾದ್ರೆ ನಾನು ಹೇಳಿದ್ದು ಎಲ್ಲವೇ ಸುಳ್ಳು, ಅವನ ಆ ಹುಡುಗಿಯ ಕುತ್ತಿಗೆಯನ್ನ ಹಿಡಿಯೋಕು ಮುಂಚೆ ರಿಂಗನ್ನ ಬಿಚ್ಚಿಟ್ಬಿಟ್ಟೆ, ನಂತರವೇ ಆ ಹುಡುಗಿಯ ಕುತ್ತಿಗೆಯನ್ನ ಟೈಟ್ ಆಗಿ ಹಿಡ್ಕೊಂಡ. ಲವ್ ತಮ್ಮ ಇದರ ನಂತರ ನೀನು ಏನೇ ಹೇಳಿದ್ರು ನಿನ್ನ ಕೈಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣೋ, ಮಾಡಿದ ತಪ್ಪಿಗೆ ನೀನು ಖಂಡಿತ ಶಿಕ್ಷೆಯನ್ನು ಅನುಭವಿಸ್ತೀಯಾ ಅಂತ ನಮ್ಮ ಡಿಟೆಕ್ಟಿವ್ ಹೇಳ್ಬೇಕಾದ್ರೆ ಅಷ್ಟೇ ನಮ್ಮ ಜಸ್ಟಿನ್ ಅನ್ನು ಅರೆಸ್ಟ್ ಮಾಡ್ತಾರೆ. ಸೊ ಸುಮ್ನೆ ಎಲ್ಲವನ್ನು ಕ್ಲೋಸ್ ಮಾಡ್ಕೊಂಡು ಸ್ಕೂಲಿಗೆ ಹೋದ್ವಾ, ಚೆನ್ನಾಗಿ ಓದದ್ವಾ, ಮತ್ತೆ ರಿಟರ್ನ್ ಮನೆಗೆ ಬಂದ್ವಾ, ಜಾಲಿಯಾಗಿದ್ವಾ ಅನ್ನೋದನ್ನ ಬಿಟ್ಬಿಟ್ಟು ಸುಮ್ನೆ ಬೇಡದೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲದೆ ಇರೋ ರೀತಿ ನಾನು ಒಂದು ಮರ್ಡರ್ ಅನ್ನ ಮಾಡ್ತೀನಿ, ಪರ್ಫೆಕ್ಟ್ ಆಗಿ ಮಾಡ್ತೀವಂತ ಮಾಡಿ ಇವಾಗ ಈ ರೀತಿಯ ಸಿಚುವೇಶನ್ ಗೆ ಬಂದು ನಿಂತಿದ್ದಾರೆ ಹುಡುಗರು. ಒಬ್ಬ ಔಟೋ, ಇನ್ನೊಬ್ಬ ಜೈಲಿಗೆ ಇನ್ನೋ. ಸೊ ನಾನೇ ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡ್ರೆ ಇಲ್ಲ ತಮ್ಮ, ತಂದೆ ತಾಯಿ ಎಲ್ಲ ಇರ್ತಿದ್ದಾರೆ, ಹುಷಾರು ಅನ್ನೋ ರೀತಿನೇ ಈ ಮೂವಿ ಇದೆ. ಅಂದ್ರೆ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ರೀತಿ. ಮತ್ತೆ ಏನಕ್ಕಾಗಿ ಈ ಮೂವಿಗೆ ಮರ್ಡರ್ ಬೈ ನಂಬರ್ಸ್ ಅಂತ ಒಂದು ಟೈಟಲ್ ಅನ್ನ ಇಟ್ರು ಅಂದ್ರೆ ಮರ್ಡರ್ ಬೈ ನಂಬರ್ಸ್ ಅಂತ ಒಂದು ಸಾಂಗ್ ಇರ್ತಿದೆ, ಅದರ ಲಿರಿಕ್ಸ್ ಅನ್ನ ಕೇಳಿದ್ರೆ ಏನೋ ಒಂದು ಮರ್ಡರ್ ಅನ್ನ ಹಾಗೆ ರಚಿಸಿ ಹಾಡಿರ್ತಾನೆ ಆರ್ಟ್ ರೀತಿ. ಸೊ ಅದೇ ತರನೇ ಒಂದು ಮರ್ಡರ್ ಅನ್ನ ಈ ಇಬ್ಬರು ಹುಡುಗರು ಸೇರಿ ಜಾಲಿಯಾಗಿ ಮಾಡಿದ್ದಾರೆ. ಆದ್ರೆ ಒಬ್ಬ ಸತ್ತು ನರಕಕ್ಕೆ ಹೋದನೋ ಸ್ವರ್ಗಕ್ಕೆ ಹೋದನೋ ಅಂತ ಗೊತ್ತಿಲ್ಲ, ಇನ್ನೊಬ್ಬ ಜೈಲಿಗಂತ ಹೋದ. ಸೊ ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ಖಂಡಿತ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೇನೆ. ಇನ್ನ ಇದೇ ರೀತಿಯ ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವೀಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ನೋಡಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.